ಹರಿ ಓಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಎರಡನೆಯ ದಿನದ ಸತ್ಸಂಗ ವಿದ್ವದ್ಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸೀದಾ ನಾವು ವಿಷಯಕ್ಕೆ ಬರ್ತಾ ಇದ್ದೇವೆ. ನಿನ್ನೆ ಜೀವನೋಪಾಯ ಮತ್ತು ಜೀವನದ ಗುರಿಯನ್ನು ಮೊದಲು ನಾವು ಗಮನಿಸ್ಕೊಂಡು, ನಮ್ಮ ಜೀವನದ ಉಪಾಯ ಏನಿರಬೇಕು, ಜೀವನದ ಗುರಿ ಏನಿರಬೇಕು ಅಂತ ನೋಡಿಕೊಂಡು, ಜೀವನದ ಉಪಾಯ ಹೇಗಿರಬೇಕು ಅಂತ ಹೇಳಿ ನರಹರಿ ಹೆಗಡೆ ಅವರ ಉಪನ್ಯಾಸದ ಮೂಲಕ ತಿಳ್ಕೊಂಡ್ವಿ. ಆನಂತರ ಕೇನೋಪನಿಷತ್ತಿನ ಒಳನೋಟಗಳನ್ನು ಪೂಜ್ಯ ಗುರೂಜಿಯವರಿಂದ ನಾವು ತಿಳ್ಕೊಂಡಿದ್ದೇವೆ. ಆನಂತರ ನಾವು ಮೈತ್ರೇಯಿ ಯಾಜ್ಞವಲ್ಕ್ಯ ಸಂವಾದದ ಮೂಲಕ ಬೃಹದಾರಣ್ಯಕ ಉಪನಿಷತ್ತಿಗೆ ಪ್ರವೇಶವನ್ನು ತಗೊಂಡಿದ್ವಿ. ಆನಂತರ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ಸಿದ್ಧಾಂತಗಳಲ್ಲಿ ಸಾಮ್ಯ ಮತ್ತು ವೈರುಧ್ಯಗಳನ್ನು ನೋಡಿದ್ವಿ. ಇವತ್ತು ನಾವು ಆನಂದ ಮೀಮಾಂಸೆ ಅನ್ನೋ ವಿಷಯದ ಬಗ್ಗೆ ನಾವು ಪ್ರವೇಶವನ್ನು ತಗೊಳ್ತಾ ಇದ್ದೇವೆ. ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಅಂತ ಹೇಳಿ ಇವತ್ತು ಉಪನ್ಯಾಸಕರಾದ ಶ್ರೀಯುತ ವಿದ್ವಾನ್ ಶಂಕರ ಭಟ್ ಬಾಲಿಗದ್ದೆಯವರು ನಮ್ಮೊಡನೆ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಶಂಕರ ಭಟ್ ಬಾಲಿಗದ್ದೆ ಅವರಿಗೆ ವೇದಿಕೆಗೆ ಸ್ವಾಗತ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಶಂಕರ ಭಟ್ ಬಾಲಿಗದ್ದೆಯವರು ಯಲ್ಲಾಪುರ ತಾಲೂಕಿನ ಬಾಲಿಗದ್ದೆಯಲ್ಲಿ ಶ್ರೀಮತಿ ಗಂಗಾ ಮತ್ತು ಶ್ರೀ ನಾಗೇಶ್ ಭಟ್ ದಂಪತಿಗಳ ಪುತ್ರನಾಗಿ 1962ರಲ್ಲಿ ಜನಿಸಿದರು. ರಾಷ್ಟ್ರ ಪ್ರಶಸ್ತಿ ವಿಜೇತ ವಿದ್ವಾಂಸರಾದ ಸೂರಿ ರಾಮಚಂದ್ರ ಶಾಸ್ತ್ರಿಗಳಲ್ಲಿ ಬಾಲ್ಯ ಮತ್ತು ಅದ್ವೈತ ವೇದಾಂತ ಶಾಸ್ತ್ರದ ಪ್ರಾರಂಭಿಕ ಅಧ್ಯಯನವನ್ನು ಮಾಡಿದ್ದಾರೆ. ಅನಂತರ ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಅದ್ವೈತ ವೇದಾಂತ ವಿದ್ವದುತ್ತಮ ಓದಿ ವೈಶಿಷ್ಟ್ಯ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಚಪ್ಪಾಳೆ ಹೊಡಿಬಹುದು. ಸ್ವಲ್ಪ ನಾವು ಫ್ರೆಶ್ ಆಗ್ತೀವಿ, ಆರೋಗ್ಯ ಸ್ವಲ್ಪ ಚಟುವಟಿಕೆ ಬರುತ್ತೆ, ಮತ್ತು ಅವರ ಸಾಧನೆಗೆ ನಾವು ಒಂದು ಪ್ರೋತ್ಸಾಹ. ಎಸ್, ತಿರುಪತಿಯ ಸಂಸ್ಕೃತ ವಿದ್ಯಾಪೀಠದಲ್ಲಿ ಶಿಕ್ಷಾಶಾಸ್ತ್ರಿ ಅಂದರೆ BEd, ಬೆಂಗಳೂರಿನ ಶೃಂಗೇರಿ ಶಂಕರ ಮಠದ ವಿದ್ವಾಂಸರಾದ ಶ್ರೀಯುತ ಕೆ ಕೃಷ್ಣ ಜೋಯ್ಸ್ರವರ ಬಳಿ ಅದ್ವೈತ ವೇದಾಂತ ಗ್ರಂಥಗಳ ವಿಶೇಷ ಅಧ್ಯಯನ ಮಾಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ MA ಮಾಡಿದ್ದಾರೆ. ದೆಹಲಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಮಹಾನಾರಾಯಣೋಪನಿಷತ್ತಿನ ಭಾಷ್ಯತ್ರಯಗಳ ಸಮೀಕ್ಷಾತ್ಮಕ ಅಧ್ಯಯನಕ್ಕೆ ಡಾಕ್ಟರೇಟ್ ಪದವಿಯನ್ನು ಗಳಿಸಿದ್ದಾರೆ. ಮಹಾನಾರಾಯಣ ಉಪನಿಷತ್ತಿನ ಭಾಷ್ಯತ್ರಯಗಳ ಸಮೀಕ್ಷಾತ್ಮಕ ಅಧ್ಯಯನಕ್ಕೆ ಡಾಕ್ಟರೇಟನ್ನು ಗಳಿಸಿದ್ದಾರೆ. 1996ರಿಂದ 2022ರವರೆಗೆ ಸೋಂದಾ ಸ್ವರ್ಣವಲ್ಲಿಯ ಶ್ರೀ ರಾಜರಾಜೇಶ್ವರಿ ಸಂಸ್ಕೃತ ಕಾಲೇಜಿನಲ್ಲಿ ಅದ್ವೈತ ವೇದಾಂತದ ಸಹಾಯಕ ಪ್ರಾಧ್ಯಾಪಕರಾಗಿ 26 ವರ್ಷಗಳ ಕಾಲ ಶಾಸ್ತ್ರ ಪಾಠ ಮಾಡಿದ್ದಾರೆ. ಆಸಕ್ತಿಗಳು ಯಕ್ಷಗಾನ, ಆಧ್ಯಾತ್ಮಿಕ ಚಿಂತನೆ, ಬೋಧನೆ, ಬರವಣಿಗೆ, ಉಪನ್ಯಾಸ, ಗೋಷ್ಠಿಗಳಲ್ಲಿ ಭಾಗಗ್ರಹಣ ಇತ್ಯಾದಿ. ನಿವೃತ್ತಿಯ ನಂತರವೂ ನಮ್ಮ ಪುಣ್ಯ ಅದು ತಮ್ಮ ಪಾಠ ಪ್ರವಚನಗಳನ್ನು ಮುಂದುವರಿಸಿದ್ದಾರೆ. ಭಗವದ್ಗೀತೆ ಮುಂತಾದ ಅಭಿಯಾನಗಳಲ್ಲಿ ಸಕ್ರಿಯವಾಗಿ ಜವಾಬ್ದಾರಿಗಳನ್ನು ಈಗಲೂ ನಿರ್ವಹಿಸುತ್ತಿದ್ದಾರೆ. ನೈತಿಕ ಶಿಕ್ಷಣದಲ್ಲಿ ವಿಶೇಷ ಆಸಕ್ತಿ. ಹಲವು ಶ್ರೀಮದ್ ಭಾಗವತ ಸಪ್ತಾಹಗಳಲ್ಲಿ ಪ್ರವಚನವನ್ನು ಸಹ ಶ್ರೀಯುತರು ನೀಡಿದ್ದಾರೆ.
ಇದು ಅವರ ಚಿಕ್ಕ ಪರಿಚಯ. ಈಗ ಆನಂದ ಮೀಮಾಂಸೆಗೆ ನಾವು ಪ್ರವೇಶವನ್ನು ತಗೊಳ್ತಾ ಇದ್ದೇವೆ. ಸಣ್ಣದಾಗಿ ಹೇಳಬೇಕು ಅಂತಂದರೆ ಈ ಆನಂದ ಮೀಮಾಂಸೆ ವೇದ ವ್ಯಾಖ್ಯಾನದಲ್ಲಿ ಮೀಮಾಂಸೆ ಅಂದರೆ ಆಳವಾದ ವಿಚಾರ, ವಿಮರ್ಶೆ ಎಂದು ಅರ್ಥ. ಪೂಜಿತ ವಿಚಾರ ಅಂತಲೂ ಇದನ್ನು ಅರ್ಥೈಸಬಹುದು. ವೇದ ಮತ್ತು ವೈದಿಕ ಧರ್ಮದ ವ್ಯಾಖ್ಯಾನವೇ ಈ ಮೀಮಾಂಸೆ. ಇದು ವೇದ ವ್ಯಾಖ್ಯಾನದ ನಿಯಮಗಳನ್ನು, ಯಜ್ಞಗಳ ದಾರ್ಶನಿಕ ಸಿದ್ಧಾಂತವನ್ನು ಹೇಳುತ್ತದೆ. ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ ಅಂತ ಎರಡು ವಿಧಗಳಿವೆ. ಬ್ರಾಹ್ಮಣ ಮತ್ತು ಸಂಹಿತೆಗಳ ಮೀಮಾಂಸೆಗಳನ್ನು ಪೂರ್ವ ಮೀಮಾಂಸೆಗಳು ಎಂದು, ಉಪನಿಷತ್ತುಗಳ ಮೇಲೆ ಕೇಂದ್ರೀಕರಿಸಿದ ಮೀಮಾಂಸೆಗಳನ್ನು ಉತ್ತರ ಮೀಮಾಂಸೆಗಳು ಎನ್ನುತ್ತಾರೆ. ಈ ನಾವೀಗ ಉಪನ್ಯಾಸಕ್ಕೆ ತೊಡಗ್ತಾ ಇರುವಂಥ ವಿಷಯ ಏನಿದೆ ಅದು ಆನಂದ ಮೀಮಾಂಸೆ. ಆನಂದ ಮೀಮಾಂಸೆ ಐತರೇಯ ಮತ್ತು ತೈತ್ತರೀಯ ಸಂಹಿತೆಗಳನ್ನು ಕುರಿತ ಮೀಮಾಂಸೆಯಾಗಿದೆ. ಇಷ್ಟು ಒಂದು ಇಂಟ್ರೊಡಕ್ಷನನ್ನು ತಮಗೆ ಕೊಟ್ಟು ಉಪನ್ಯಾಸವನ್ನು ಮುಂದುವರಿಸಬೇಕು ಅಂತ ಹೇಳಿ ವಿದ್ವಾನ್ ಶಂಕರಭಟ್ ಬಾಲಿಗದ್ದೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ತಯೇ ನಮಃ ಸಖೀನಾಂ ಪುರೋಗಾಣಾಂಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ಸಪ್ರಥಸಭಾಂ ಮೇ ಗೋಪಾಯ. ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಂ ಅಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಪ್ರಾಜ್ಞರು, ತಿಳಿದವರು, ಹಿರಿಯರು ವಯಸ್ಸಿನಲ್ಲಿ, ಅರಿವಿನಲ್ಲಿ. ಅದನ್ನು ವೈದಿಕ ಭಾಷೆಯಲ್ಲಿ, ವೈದಿಕ ವಾಂಗ್ಮಯ ಸದಸ್ ಎಂಬ ಶಬ್ದದಿಂದ ಗುರುತಿಸ್ತದೆ. ಅಂತಹ ಸದಸ್ಸಿಗೆ ನನ್ನ ನಮನ. ಸದಸಸ್ಪತಿಯಾಗಿ ಈ ಅಧ್ಯಾತ್ಮ ಚಿಂತನೆಯ ಈ ಸತ್ರದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ ರಾಜಾರಾಮ್ ಗುರೂಜಿಯವರಿದ್ದಾರೆ. ಹಾಗೆ ಪರಮ ಪೂಜ್ಯರ ಉಪಸ್ಥಿತಿ ಇದೆ. ಈ ಎಲ್ಲ ಅಧ್ಯಾತ್ಮದ ಶಿಖರಗಳು, ಅಂತಹ ಸದಸಸ್ಪತಿಗಳಿಗೆ ನನ್ನ ನಮನ. ಪುರೋಗಾಮಿಗಳಿಗೆ ಅಗ್ರೇಸರನಾದ ವೇದಕ್ಕೆ ನಮನ. ದಿವಿ ಭುವಿಗಳನ್ನು ಮಿತ್ರರನ್ನು ನಮಸ್ಕರಿಸಿ ಸಪ್ರಥನೆಂಬ ಅಗ್ನಿ ನಮ್ಮ ಈ ಸಭೆಯನ್ನು ಕಾಪಾಡಲಿ ಅಂತ ವೈದಿಕವಾದ ಆಶಯ. ಅದರ ಜೊತೆಗೆ ಅಧ್ಯಾತ್ಮ ಕ್ಷೇತ್ರಕ್ಕೆ ಒಂದು ಅದ್ಭುತವಾದಂತಹ ಗುರು ಪರಂಪರೆ ಇದೆ. ಆ ಪರಂಪರೆಯಲ್ಲಿ ಸೇರಿದ ಎಲ್ಲ ಗುರುವೃಂದವನ್ನು ಹಾರ್ದಿಕವಾಗಿ, ಶಿರವಾಗಿ, ಸಾಷ್ಟಾಂಗ ಪ್ರಣಾಮಪೂರ್ವಕ ನಮಸ್ಕರಿಸಿ ನಾನಿಂದಿನ ಚಿಂತನೆಗೆ ತೊಡಗುತ್ತೇನೆ. ಅವರು ಹೇಳಿದ್ದಾರೆ ಈಗಾಗಲೇ ಮೀಮಾಂಸ ಅಂತ, ಪೂಜಿತ ವಿಚಾರ ವಚನ ಅಂತ ಒಂದು ಮಾತು ಬರ್ತದೆ. ಯಾವುದು ಅತ್ಯಂತ ಗೌರವಕ್ಕೆ ಅರ್ಹವಾದದ್ದೋ ಅದನ್ನು ಮೀಮಾಂಸ ಅಂತ ಕರೆದಿದ್ದಾರೆ. ಅಂತಹ ಮೀಮಾಂಸೆ ಒಂದು ಆನಂದದ ಕುರಿತಾಗಿ ನಾವು ಮಾಡಲಿಕ್ಕಿದ್ದೇವೆ. ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳೇ, ಮಾತೆಯರೇ, ನಾನು ಈ ಶಬ್ದವನ್ನು ಬುದ್ಧಿಪೂರ್ವಕ ಹೇಳಿದ್ದೇನೆ, ಸಜ್ಜನ ಮತ್ತು ಆತ್ಮೀಯ ಅಂತ. ಸತ್ ಅನ್ನೋದು ನಮ್ಮಲ್ಲಿ ಆತ್ಮಕ್ಕೆ ಇರೋದು, ಬ್ರಹ್ಮಕ್ಕೆ ಇರೋದು ಬಳಸುವ ಶಬ್ದ. ಆತ್ಯಂತಿಕವಾಗಿಯೂ ಸತ್, ಚಿತ್, ಆನಂದ ಇತ್ಯಾದಿಗಳನ್ನು ಬಳಸ್ತೇವೆ ನಾವು. ಆತ್ಮೀಯ ಅನ್ನೋಲ್ಲ ಆತ್ಮಶಬ್ದವೂ ಹಾಗೆಯೇ. ಹಾಗಾಗಿ ಅದು ಹೇಳಿದರೆ ಎಲ್ಲವೂ ಬಂತು ಅಂತಲೇ. ಇಂದಿನ ಚಿಂತನೆಗೆ ಬಹಳ ಪೂರಕವಾದ ಶಬ್ದ ಅದು, ಸಜ್ಜನ ಮತ್ತು ಆತ್ಮೀಯ ಅನ್ನೋದು. ಸತ್ಸಂಗ ಅನ್ನುವಲ್ಲೂ ಅದೇ ಶಬ್ದ ಇದೆ. ಅದರಿಂದ ಸತ್ಸಂಗದ ಅಡಿಯಲ್ಲಿ ಒಂದು ಆನಂದದ ಮೀಮಾಂಸೆಗೆ ನಾವು ತೊಡಗುತ್ತಾ ಇದ್ದೇವೆ. ತಮ್ಮಲ್ಲೆಲ್ಲರಲ್ಲಿ ನನ್ನ ವಿನಮ್ರ ನಿವೇದನೆ ಇದೆ. ನಾನೇನೋ ಒಂದಷ್ಟು ಕಡಿದು ಹಾಕಿಬಿಡ್ತೇನೆ, ಕೊಟ್ಟುಬಿಡ್ತೇನೆ ಅಂತ ನಿರೀಕ್ಷೆ ಬೇಡ. ನಾನು ಬಹಳ ಚಿಕ್ಕವನಿದ್ದೇನೆ ಅಧ್ಯಾತ್ಮ ಪಥದಲ್ಲಿ. ಸಾಧಕರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಎಷ್ಟು ಗುರುವನುಗ್ರಹದಿಂದ ಪ್ರಾಪ್ತವಾಗಿದೆಯೋ ಸ್ವಲ್ಪ ವಿಷಯವನ್ನು ಪ್ರಸ್ತುತಪಡಿಸುವುದಕ್ಕೆ ಮುಂದಾಗುತ್ತೇನೆ. ಹಾಗಾಗಿ ದೋಷ ನನ್ನದು. ಸದ್ಗುಣ ಅಥವಾ ಒಳ್ಳೆಯ ಅಂಶಗಳು ಈ ಚಿಂತನೆಯಲ್ಲಿ ಎಷ್ಟು ಮೂಡಿ ಬರುತ್ತದೆಯೋ ಅದು ಗುರುವನುಗ್ರಹದಿಂದ ಪ್ರಾಪ್ತವಾದದ್ದು ಅಂತ ಸ್ವೀಕರಿಸಬೇಕು. ಜೊತೆಗೆ ಶ್ರೋತೃಗಳಾಗಿ ನಾನು ಹೇಳುವ ವಿಷಯದ ಕಡೆಗೆ
ನನ್ನನ್ನು ತಾವು ಅನುಧಾವಿಸಬೇಕು ಅಂತಲೂ ಕೇಳ್ತೇನೆ. ಸಮಯನೂ ಪರಿಮಿತವಾದದ್ದಿದೆ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೇಗದಲ್ಲಿಯೇ ಹೋಗ್ತೇನೆ. ನನ್ನನ್ನು ಅನುಧಾವನೆ ಮಾಡುವುದಕ್ಕೆ ತಮ್ಮನ್ನು ಪ್ರಾರ್ಥಿಸಿಕೊಂಡು ಸ್ವಲ್ಪ ವಿಷಯವನ್ನು ಪ್ರಸ್ತಾವನೆ ಮಾಡ್ತೇನೆ. ಆನಂದ ಮೀಮಾಂಸೆ ಅಂತ ನಾವು ಇವಾಗಲೇ ಶೀರ್ಷಿಕೆಯನ್ನು ಇಟ್ಕೊಂಡಿದ್ದೇವೆ. ಈ ಆನಂದ ಮೀಮಾಂಸೆ ಅನ್ನೋದು ತೈತ್ತರೀಯೋಪನಿಷತ್ನಲ್ಲಿ ನೇರವಾಗಿ ಬರುವಂತಹ ಶಬ್ದ. ಸೈಷಾನಂದಸ್ಯ ಮೀಮಾಗ್ಂ ಸಾ ಭವತಿ ಅಂತ ತೈತ್ತರೀಯೋಪನಿಷತ್ನಲ್ಲಿ ಬರ್ತದೆ. ಐತರೇಯದಲ್ಲಿಯೂ ಪ್ರಸಕ್ತಿ ಇದೆ. ನೇರವಾದ ಈ ಶಬ್ದವೇ ಪ್ರಯೋಗ ಆಗಿರೋದು ತೈತ್ತರೀಯದಲ್ಲಿ. ನಮ್ಮ ವಿದ್ಯಾಗುರುಗಳು ಋಗ್ವೇದಿಗಳವರು, ಶೃಂಗೇರಿ ಆಸ್ಥಾನ ವಿದ್ವಾಂಸರಾಗಿದ್ದರು. ಅವ್ರು ಯಾವಾಗಲೂ ಹೇಳುವರು, ತೈತ್ತರೀಯೋಪನಿಷತ್ತು ಶಂಕರ ಭಗವತ್ಪಾದಾಚಾರ್ಯರ ಶಾಖೆ ರೀ, ನಿಮ್ಮ ಶಾಖೆ ಅದು. ಒಂದೇ ಉಪನಿಷತ್ತಿನ ಒಂದು ವಾಕ್ಯ ಸಾಕು ಮೋಕ್ಷಕ್ಕೆ ಅಂತ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿಗಳು ಒಂದು ವಾಕ್ಯ ಸಾಕು ಅಂತ. ಹಾಗಾಗಿ ನನಗೆ ಈ ಉಪನಿಷತ್ತಿನ ತೈತ್ತರೀಯೋಪನಿಷತ್ತಿನ ಸ್ವಶಾಖೆಯಾಗಿ ಸಸ್ವರವಾಗಿ ಅಧ್ಯಯನ ಮಾಡಿದ್ದರಿಂದಲೂ ಹೌದು, ತೈತ್ತರೀಯೋಪನಿಷತ್ತಿನ ಇದಕ್ಕೆ ಶಂಕರ ಭಗವತ್ಪಾದರ ನೇರದಲ್ಲಿ ಪರಂಪರೆಯ ದೃಷ್ಟಿಯಿಂದನೂ ಹೌದು, ತುಂಬ ದೊಡ್ಡ ಗೌರವ ಸ್ವಾಭಾವಿಕವಾಗಿ ಇರಬೇಕಾದದ್ದು. ಆ ಗೌರವದ ನೇರದಲ್ಲಿ ನಾನು ಸ್ವಲ್ಪ ಸಾಂಪ್ರದಾಯಿಕವಾದ ವೇಷ ಇತ್ಯಾದಿಗಳೇ ಇರಲಿ ಅಂತ ಚಿಂತನೆ ಮಾಡಿದ್ದು, ಅನ್ಯಥಾ ಭಾವಿಸಬಾರ್ದು. ಹಾಗಾಗಿ ತೈತ್ತರೀಯೋಪನಿಷತ್ತಿನ ಆನಂದ ಮೀಮಾಂಸಾ ಸೈಷಾನಂದಸ್ಯ ಮೀಮಾಗ್ಂ ಸಾ ಭವತಿ ಅಂತ ಪ್ರಾರಂಭವಾಗುತ್ತೆ. ಸಯಶ್ಚಾಯಂ ಪುರುಷೇ ಯಶ್ಚ ಸಾವಾದಿತ್ಯೇ ಸ ಏಕಃ ಅನ್ನುವಲ್ಲಿ ಅದು ಮುಕ್ತಾಯಗೊಳ್ಳುತ್ತದೆ. ಸುಮಾರು 25-30 ವಾಕ್ಯಗಳಿದ್ದಾವೆ. ಅದರೊಳಗೆ ಅತ್ಯಂತ ಪ್ರಧಾನವಾದದ್ದು ಕೆಲವು ವಾಕ್ಯಗಳಿದ್ದಾವೆ. ಒಟ್ಟಾರೆ ಈ ಆನಂದ ಮೀಮಾಂಸೆಗೆ ವಿಷಯವಾಗಿ ಇದನ್ನು ಇಟ್ಕೊಂಡಿದ್ದೇವೆ ನಾವು. ಈ ಆನಂದ ಮೀಮಾಂಸೆಯನ್ನು ಆನಂದ ಎನ್ನುವುದಕ್ಕೆ ಒಂದು ಸಾಮಾನ್ಯವಾದ ಅರ್ಥದಿಂದಲೇ ತೆಗೆದುಕೊಂಡು ಹೋಗೋಣ. ಲೌಕಿಕವಾಗಿ ನಮಗೆ ಬರುವಂತಹ ಆನಂದಗಳು, ನಮಗೆ ಗೋಚರವಾದಂತಹ ಆನಂದ, ಆ ಶಬ್ದಾರ್ಥ ಅಲ್ಲಿಂದಲೇ ಪ್ರಾರಂಭ ಮಾಡೋಣ ಚಿಂತನೆಯನ್ನು. ಆನಂದವನ್ನು ನಾವು ಸುಖ ಹೇಳ್ತೇವೆ, ಶಾಂತಿ ಹೇಳ್ತೇವೆ, ನೆಮ್ಮದಿ ಹೇಳ್ತೇವೆ, ಅನೇಕ ಶಬ್ದದಿಂದ ಕಳುತ್ತೇವೆ, ತೃಪ್ತಿ ಅಂತ ಹೇಳ್ತೇವೆ. ಈ ಎಲ್ಲ ಶಬ್ದಗಳಿಂದ ಕರೆಯಲ್ಪಡಬಹುದಾದಂತಹ ಒಂದು ಸಂಗತಿ ಇದೆ, ಒಂದು ವಸ್ತು ಇದೆ, ಒಂದು ವಿಷಯ ಇದೆ. ಇದು ಯಾಕೆ, ಇದರ ಜಿಜ್ಞಾಸೆ ಯಾಕೆ ಅನ್ನೋದನ್ನು ನಾವು ಚೂರು ಮನನ ಮಾಡ್ಕೋಬೇಕು ಮೊದಲು. ಆನಂದದ ಜಿಜ್ಞಾಸೆ ಯಾಕೆ ನಮಗೆ ಗೊತ್ತಿದೆಯಲ್ಲ. ನನಗೆ ತೃಪ್ತಿ, ಸಂತೋಷ, ನನಗೆ ಸಂತೋಷವಾಯಿತು ಅಂತ ಹೇಳ್ತೇವೆ, ಆನಂದದಿಂದ ಇದ್ದೇನೆ, ನೆಮ್ಮದಿಯಿಂದ ಇದ್ದೇನೆ ಅಂತ ಹೇಳ್ತೀವಿ. ಗೊತ್ತಿದೆಯಲ್ಲ, ಇನ್ನೇನು ಚಿಂತನೆ ಮಾಡೋದು ಅಂದರೆ ನಮಗೆ ಗೊತ್ತಿರುವ ಆನಂದ ಯಾವುದು, ನಾವು ಇನ್ನೆಷ್ಟು ಈ ವಿಷಯದಲ್ಲಿ ಚಿಂತನೆ ಮಾಡಲಿಕ್ಕಿದೆ ಅನ್ನುವುದನ್ನು ಸ್ವಲ್ಪ ನಾವು ಯೋಚನೆ ಮಾಡುವಂತಹ ಸಂದರ್ಭ ಇದೆ. ಯಾಕೆ ಅನ್ನೋದಕ್ಕೆ ಇನ್ನು ಮುಖ್ಯವಾದ ಕಾರಣ ಈ ಸಂತೋಷ ಇದೆಯಲ್ಲ, ಆನಂದ ಇದೆಯಲ್ಲ, ಇದನ್ನು ಪಡೆಯುವುದಕ್ಕೆ ನಮ್ಮ 24 ಗಂಟೆಗಳ ಅನುಕ್ಷಣದ ಪ್ರಯತ್ನ ಇದೆ. ಕೇವಲ ನಾವು ಅಂತ ತಿಳ್ಕೊಬೇಡಿ, ಮನುಷ್ಯರು ಅಂತಲ್ಲ, ಪ್ರಾಣಿಗಳು ಯಾವ್ಯಾವೆಲ್ಲ ಜೀವಿಗಳಿದ್ದಾರೋ ಆ ಜೀವಿಗಳಿಗೆಲ್ಲ ಪ್ರತಿ ಕ್ಷಣದ ಬಯಕೆ, ನಿರೀಕ್ಷೆ, ಅಪೇಕ್ಷೆ ಇವೆಲ್ಲ ಇರೋದು ಆನಂದವಾಪತಿ, ಆನಂದದ ಪ್ರಾಪ್ತಿ ಅಲ್ವಾ. ನನಗೆ ಸುಖ ಬೇಕು, ನೆಮ್ಮದಿ ಬೇಕು, ಶಾಂತಿ ಬೇಕು, ಇದನ್ನು ಪ್ರತಿಯೊಂದು ಜೀವ ಬಯಸ್ತದೆ, ಪ್ರತಿ ಕ್ಷಣದಲ್ಲಿ ಬಯಸ್ತದೆ. ಅದು ಏನೇ ಮಾಡಲಿ, ಕಷ್ಟಪಡಲಿ ಅಥವಾ ಸುಮ್ಮನೆ ಇರಲಿ, ಉದಾಸೀನವಾಗಿರಲಿ, ಹೇಗಿದ್ರೂ ಅಪೇಕ್ಷೆ ಮಾತ್ರ ಸಂತೋಷದ ನಿರೀಕ್ಷೆಯಲ್ಲಿಯೇ. ಆದ್ದರಿಂದ ಆನಂದದ ಪ್ರಾಪ್ತಿಗೋಸ್ಕರ ಪ್ರತಿಯೊಂದು ಜೀವಿಯ ಕೇಂದ್ರ ಅದು, ಮುಖ್ಯ ಪಾಯಿಂಟ್ ಅದು. ಆದ್ದರಿಂದ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಸರ್ವಜೀವಿಗಳ ಲಕ್ಷ್ಯವಾದದ್ದರಿಂದ ಸುಖ ಅನ್ನೋದು ಎಂಬಲ್ಲಿಗೆ ನಾವು ಅನುಕ್ಷಣವೂ ಬಯಸ್ತೇವೆ ಅಂದರೆ, ಹಾಗಿದ್ರೆ ಈ ಸುಖ, ಆನಂದ, ನೆಮ್ಮದಿ ಅನ್ನೋದು ಏನು? ಈಗ ನಮಗೆ ಏನು ಗೊತ್ತಿದೆ, ಏನಾಗಿ ಅನುಭವಕ್ಕಿದೆ ಅಂತಂದರೆ, ಈ ಸುಖವನ್ನು, ಆನಂದವನ್ನು, ನೆಮ್ಮದಿಯನ್ನು ನಮಗೆ ತಿಳಿಸುವುದಕ್ಕೆ, ಜೊತೆಗೆ ಒದಗಿಸುವುದಕ್ಕೆ ಅನೇಕ ಸಿದ್ಧಾಂತಗಳೆಲ್ಲ ಬಂದು, ಈಗ ನಾವು ಸ್ವಲ್ಪ ಬ್ರಾಡ್ ಮೈಂಡಾಗಿ, ಸ್ವಲ್ಪ ವಿಶಾಲವಾದ ವಿಸ್ತರಿತವಾದ ಮನೋಭಾವದಲ್ಲಿ ಅಥವಾ ಬೌದ್ಧಿಕ ವ್ಯವಹಾರದಲ್ಲಿ ಅದನ್ನು ಚಿಂತನೆ ಮಾಡಬೇಕು. ಸಂಕುಚಿತ ಬುದ್ಧಿ ಏನು ಬೇಡ. ಇಡೀ ಪ್ರಪಂಚದ ಎಲ್ಲ ಸಾಹಿತ್ಯಗಳ ಎಲ್ಲ ವಾದಗಳು, ಸಿದ್ಧಾಂತಗಳು, ಥೇರಿಗಳು, ಈಸಮ್ಗಳು ಎಲ್ಲವನ್ನು ಯೋಚನೆ ಮಾಡಿ ನೀವು. ಹೊರಟದ್ದು ಯಾಕೆ ಇದು? ಪ್ರಾಣಿಗಳಿಗೆ ಹೊರಟಿಲ್ವಲ್ಲ. ಸಿದ್ಧಾಂತ, ವಾದ, ಚರ್ಚೆ, ವಿಚರ್ಚೆಗಳು ಎಲ್ಲವೂ ಹೊರಟದ್ದು ಯಾಕೆ? ಮನುಷ್ಯನನ್ನು ಇಟ್ಕೊಂಡು ತಾನೆ. ದೇವಾದಿಗಳಿಗೂ ಬೇಡ ಅದು.
ಮನುಷ್ಯರಿಗಿರೋದು. ಯಾತಕ್ಕೆ ಬಂದವು ಅವುಗಳೆಲ್ಲ ಪ್ರಸ್ತುತಿ ವಿಷಯ ಏನಿದೆ ಅಂದರೆ, ಯಾವುದೇ ಸಿದ್ಧಾಂತ ಇರಲಿ, ಥಿಯರಿ ಇರಲಿ, ವಾದಗಳಿರಲಿ, ಇಸಮ್ಗಳಿರಲಿ, ಅವರದ್ದೆಲ್ಲವೂ ನೋಡಯ್ಯ, ನಿನಗೆ ಸುಖ ಆಗುವುದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ಎಲ್ಲ ಸಿದ್ಧಾಂತಗಳ ಪ್ರವೃತ್ತಿಯು ಹೀಗೇನೆ ಅಲ್ವಾ? ಚಾರ್ವಾಕ ಇರ್ಬೋದು, ಬೌದ್ಧ ಇರ್ಬೋದು, ಪ್ರಾಚೀನ ಮೀಮಾಂಸಕರು ಇರ್ಬೋದು, ನೈಯಾಯಿಕರು ಇರ್ಬೋದು, ಏನು ವಿಜ್ಞಾನಿಗಳಿರ್ಬೋದು, ಮಾಡರ್ನ್ ಸೈನ್ಸ್ ಇರ್ಬೋದು, ಎಲ್ಲವೂ ಕೂಡ ಮನುಷ್ಯನಿಗೆ ಸುಖ ಅಂದರೆ ಏನು, ಜೊತೆಗೆ ಸುಖ ಯಾವುದರಿಂದ ಸಿಗುತ್ತೆ, ಈ ಮಾರ್ಗವನ್ನು ಉಪದೇಶಿಸುವುದಕ್ಕೆ ಬಂದವುಗಳು ಎಲ್ಲವೂ. ನಾವು ಅದನ್ನು ಪ್ರತ್ಯೇಕವಾಗಿ ಅನೇಕ ದೃಷ್ಟಾಂತಗಳಿಂದ ಏನೂ ಸಾಬೀತುಪಡಿಸಬೇಕಾದದ್ದಿಲ್ಲ, ನಿರೂಪಿಸಬೇಕಾದದ್ದಿಲ್ಲ, ಎಲ್ಲವರಿಗೂ ಗೊತ್ತಿದೆ ಅಲ್ವಾ? ನೆನಪಿಟ್ಕೊಳ್ಳಿ, ನಮ್ಮ ಪ್ರಾಚೀನ ಕರ್ಮ ಸಿದ್ಧಾಂತದವರೆಗೂ, ಮೀಮಾಂಸಾ ಸಿದ್ಧಾಂತದವರೆಗೂ ಪ್ರಪಂಚದ ಎಲ್ಲ ವಾದಗಳು, ಚರ್ಚೆಗಳು, ಸಿದ್ಧಾಂತಗಳು, ಇಸಮ್ಗಳು ಎಲ್ಲವುಗಳು ಹೊರಟಿರೋದು ಇಂಥದ್ರಿಂದ ಸುಖ ಬರುತ್ತೆ ಅಂತ ನಮಗೆ ತಿಳಿಸ್ಕೊಡೋದಕ್ಕೆ. ನಾನು ಅದನ್ನು ಪೂರ್ತಿ ಸಂಗ್ರಹಿಸಿ ಒಂದೇ ಶಬ್ದದಿಂದ ಹೇಳ್ತೇನೆ. ಈ ಎಲ್ಲ ಸಿದ್ಧಾಂತಗಳ, ವಾದಗಳ, ಚರ್ಚೆಗಳ ಮುಖ್ಯ ನೆಲೆ, ಅಡಿಪಾಯ ಯಾವುದು ಅಂದರೆ ಸುಖ ಸಾಧನಗಳಿಂದ ಸಿಗುತ್ತೆ ಅಂತ, ಇನ್ಸ್ಟ್ರೂಮೆಂಟ್ಗಳಿಂದ ಜನ್ಯವಾದದ್ದು ಸುಖ ಅಂತ ತಿಳ್ಕೊಂಡೇ ಹೊರಟಿವೆ ಕರ್ಮ ಸಿದ್ಧಾಂತದವರೆಗೂ. ನೀವು ಮೀಮಾಂಸಾ ಶಾಸ್ತ್ರ ಇದು ಮಾಡಿ, ಏನು ಅಗ್ನಿಹೋತ್ರ ಮಾಡಿ, ಜ್ಯೋತಿಷ್ಠೋಮ ಮಾಡಿ, ಕಾರೀರಿ ಯಾಗ ಮಾಡಿ, ಕಾರೀರ್ಯಾಯ ಯಜೇತ ವೃಷ್ಟಿಕಾಮಃ, ಉದ್ಭಿದಾಯ ಯಜೇತ ಪಶುಕಾಮಃ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ರಾಜ ರಾಜಸೂಯೇನ ಯಜೇತ ಅಶ್ವಮೇ, ಎಲ್ಲ ಶ್ರೌತ ದೊಡ್ಡ 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 ಯಾಗಗಳೆಲ್ಲ ಬಂದದ್ದು ಯಾಕೆ? ಈ ಯಾಗದಿಂದ ನಿನಗೆ ನೆಮ್ಮದಿ ಸಿಗುತ್ತೆ, ಸುಖ ಸಿಗುತ್ತೆ. ಅಂದರೆ ಯಾಗದಿಂದ ಜನ್ಯವಾದದ್ದು, ಇನ್ಸ್ಟ್ರೂಮೆಂಟಲಿಂದ ಬರೋದು ಅಂತ ಆಯಿತೋ ಇಲ್ವೋ ಕರ್ಮ ಸಿದ್ಧಾಂತವೂ ಕೂಡ. ಸೊ ಮಾಡರ್ನ್ ಸೈನ್ಸು ಎಲ್ಲ ಭೋಗ ಸಾಮಗ್ರಿಗಳನ್ನು ಒದಗಿಸ್ತದೆ. ಈ ಭೋಗ ಸಾಮಗ್ರಿಗಳಿಂದ ನಿನಗೆ ಸುಖ ಬರ್ತದೆ ಅಂತ ಹೇಳಿ ಹೊರಟಿವೆ. ಹಾಗೆ ನೋಡಿದರೆ ಮಾಡರ್ನ್ ಸೈನ್ಸ್ನ ಎದುರುಗಡೆ ನಮ್ಮ ಕರ್ಮ ಸಿದ್ಧಾಂತವೂ ಕೂಡ ದುರ್ಬಲವಾಗುತ್ತದೆ. ಯಾಕೆಂದರೆ ಅದು ಪರೋಕ್ಷವಾಗಿ ಸುಖ ಸಾಧನವನ್ನು ಬೋಧಿಸ್ತದೆ. ಮಾಡರ್ನ್ ಸೈನ್ಸ್ ಪ್ರತ್ಯಕ್ಷವಾಗಿ ಸುಖ ಸಾಧನವನ್ನು ಹೇಳ್ಕೊಡ್ತದೆ. ಇದನ್ನು ತಗೊಳಪ್ಪ ನೀನು, ಐಷಾರಾಮಿಯಾಗಿ ಓಡಾಡಬೇಕಾ, ತಗೋ ಅದಕ್ಕೊಂದು ವಾಹನ ಅಲ್ವಾ, ಮನೆಯಲ್ಲಿ ಎ ಸಿ ಎಲ್ಲ ಹಾಕೋ, ಚೆನ್ನಾಗಿರ್ತಿ. ಉಳಿದೆಲ್ಲ ಭೋಗ ಸಾಮಗ್ರಿಗಳು ಒಂದರಿಂದ ಮೇಲೆ ಅನುಕ್ಷಣಕ್ಕೆ ಒದಗಿಸ್ತಾ ಬಂದಿರುವಂತಹ ಸಿದ್ಧಾಂತ ಮಾಡರ್ನ್ ಸೈನ್ಸ್ ಅಂತ ಏನು ಕರಿತೀವೋ ನಾವು, ಅದು ಸಾಧನದಿಂದ ಸುಖ ಬರುತ್ತೆ ಎನ್ನುವ ನೆಲೆಗಟ್ಟನ್ನು ಹೊಂದೇ ಬಂದಿದೆ. ಅದರ ಅಡಿಪಾಯ ಅದೇ ಆಗಿದೆ. ಕರ್ಮ ಸಿದ್ಧಾಂತ ಓದೆ, ನಾವು ಯಾವುದನ್ನು ಬೈಯೋಣ, ಯಾವುದನ್ನು ತಿರಸ್ಕರಿಸೋಣ ಅಲ್ವಾ? ನೀವು ಯಾವ ಥಿಯರಿಯನ್ನು ಸಿದ್ಧಾಂತ ತೆಗೆದುಕೊಳ್ಳಿ, ಅಪವಾದಕ್ಕೆ ಅಧ್ಯಾತ್ಮಶಾಸ್ತ್ರ ನೆನಪಿಟ್ಕೋಬೇಕು. ಆನಂದ ಮೀಮಾಂಸೆ ಮಾಡುವಾಗ ಅಪವಾದ ಕೇವಲ ಅಧ್ಯಾತ್ಮಶಾಸ್ತ್ರ, ಸಾಧನಜನ್ಯವಲ್ಲ ಆನಂದ, ಅದು ಸ್ವರೂಪ. ಅದ್ಭುತವಾದ ಈ ವ್ಯತ್ಯಾಸ. ಇಡೀ ಪ್ರಪಂಚದ ಎಲ್ಲ ವಾದಗಳನ್ನು, ಎಲ್ಲ ಸಿದ್ಧಾಂತಗಳನ್ನು, ಎಲ್ಲ ಥಿಯರಿಗಳನ್ನು ನೀವು ಒಂದು ಕಡೆ ಇಟ್ಕೋಬೇಕು, ಅಧ್ಯಾತ್ಮಶಾಸ್ತ್ರ ಇನ್ನೊಂದು ಕಡೆಗೆ ಇಟ್ಕೋಬೇಕು. ನೀವು ಆನಂದ ಅನ್ನೋ ಸ್ವರೂಪ ಇದು ನೆನಪಿಟ್ಕೋಬೇಕು ನಾವು. ಹಾಗಾಗಿ ನಾವು ಆನಂದ ಜಿಜ್ಞಾಸೆಯನ್ನು ಮಾಡಬೇಕಾಗಿದೆ ಅಲ್ವಾ? ಏನೋ ಸ್ವರೂಪದ ಜಿಜ್ಞಾಸೆ ಇದು, ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ. ಹಾಗಾಗಿ ಅಧ್ಯಾತ್ಮಶಾಸ್ತ್ರದ ಕೇಂದ್ರ ಬಿಂದು ಸ್ವರೂಪಾನಂದದ, ಅಂದರೆ ತನ್ನ ಸ್ವರೂಪದ ಆತ್ಮಸ್ವರೂಪ ಚೈತನ್ಯ ಅಂತೆಲ್ಲ ಹೇಳ್ತೀವಲ್ಲ, ಮೇಲ್ಗಡೆ ಮೊದಲು ಬರುವ ಶಬ್ದ ಅದು ಅಲ್ವಾ? ಚೈತನ್ಯ ರಾಜಾರಾಮ ಗುರುಗಳದ್ದು ಗೊತ್ತಿಲ್ಲ. ಮಧ್ಯದಲ್ಲಿ ಸ್ಮೃತಸ್ಯ ಉಪೇಕ್ಷಾ ಅನರ್ಹತ್ವಂ ಅಂತ ಶಾಸ್ತ್ರದ ಒಂದು ಮಾತಿದೆ. ತಟ್ಟನೆ ನೆನಪಾದದ್ದನ್ನು ಹಾಗೆ ತಳ್ಳಿ ಹೋಗಬಾರ್ದಂತೆ, ಹೇಳಬೇಕಂತೆ. ಏನೋ ಯೋಗ ನಮ್ಮ ಯಲ್ಲಾಪುರದ ಪ್ರಾಂತದಲ್ಲಿ ಅವರು ರಾಜಾರಾಮ್ ಗುರೂಜಿಯವರು ರಾಜಾರಾಮ್ ಮಾಸ್ತರ್ ಆಗಿ ಪರಿಚಯ. ಅನೇಕ ಮನೆಗಳಲ್ಲೆಲ್ಲ ಅವರು ಇದ್ದು ಓಡಾಡಿದಂತಹ ಕ್ಷೇತ್ರ. ಸುಮಾರು ವರ್ಷಗಳ ಹಿಂದೆ ನಾನು ಸ್ವರ್ಣವಲ್ಲಿಗೆ ಬಂದ ನಂತರವೇ ಒಂದು ಕಡೆ ಹೋಗಿದ್ದೆ. ಅವರಲ್ಲಿ ಆ ಶಾಲೆಯಲ್ಲೂ ಮೊದಲು ಇದ್ದರಂತೆ. ಆ ಊರಿನಲ್ಲಿ 2-3 ಮನೆಗಳೆಲ್ಲ ಅವರಿಗೆ ತುಂಬ ಆತ್ಮೀಯರಾದ ಮನೆ. ಅವರು ಒತ್ತಾಸೆಗೆ ಬಂದಿದ್ದರು. ಅವತ್ತು ಮಧ್ಯಾಹ್ನ ಒಂದು ತಾಳಮದ್ಲೆ, ನನಗೊಂದು ತಾಳಮದ್ಲೆ ಅರ್ಥ ಹೇಳುವ ಹುಚ್ಚು. ಆವಾಗ ಹಿರಿಯರ ಜೊತೆಗೆಲ್ಲ ಭಾಗವಹಿಸ್ತಿದ್ದೆ. ಒಂದು ಸುಧನ್ವಾರ್ಜುನ, ನನ್ನ ಅರ್ಜುನ ಆವತ್ತು ಅವರಲ್ಲಿದ್ದರು ರಾಜಾರಾಮ್ ಮಾಸ್ತರು. ಅವರು ಒಂದು ಕಾಲದಲ್ಲಿ ಒಳ್ಳೆಯ ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಗಳು ಅಂತ ತಿಳಿದು ನಾವೇ ಒತ್ತಾಯ ಮಾಡೋದು, ವಿಶೇಷವಾಗಿ ನಾನು, ಇಲ್ಲ ಇವತ್ತೊಂದು ಹೇಳೋದೆ ಅಂತ. ಸುಧನ್ವಾರ್ಜುನದಲ್ಲಿ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನ ಆಗಮನದ ಅರ್ಥವನ್ನು ಅವರು ಹೇಳಿದರು. ನನಗೆ ಇವತ್ತು ಕೂಡ ಅವರ ಸಂಪೂರ್ಣ ಚಿತ್ರ ಇದೆ.
ಅವರು ಹಾಕಿದ ಕನ್ನಡಕದಿಂದ ಸಹಿತವಾಗಿ. ಹಾಗಾಗಿ ಅವರನ್ನು ನಾನು ಶ್ರೀಕೃಷ್ಣನ ಹಾಗೆ ಕಾಣುವ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಆ ನೇರದಲ್ಲಿ ಅಧ್ಯಾತ್ಮದ ಚೈತನ್ಯ ಏನಿದೆಯೋ, ಆ ಚೈತನ್ಯ ಆತ್ಮ, ಅದರ ಸ್ವರೂಪದ ಚಿಂತನೆಗೆ ನಾವು ಮುಂದಾಗಿದ್ದೇವೆ. ಸುಮ್ಮನೆ ನೆನಪಾದ್ದನ್ನು ಹೇಳಿದೆ ಅಷ್ಟೇ, ನನಗೆ ಹೊರಗೆ ಬಂದದ್ದನ್ನು ಪ್ರಸ್ತುತಕ್ಕೆ ಅಂತಲ್ಲ. ಒಟ್ಟಾರೆ ಹೀಗೆ ನಾವು ಸಾಧನಾಜನ್ಯವಾದದ್ದು ಸುಖ ಅಂತ ಭ್ರಮಿಸಬಾರದು. ಸುಖ ಸಾಧನದಿಂದ ಬರುವುದಿಲ್ಲ, ಅದು ಸ್ವರೂಪ ಅಂತ. ಈ ಸುಖದ ಸ್ವರೂಪವನ್ನು ಚಿಂತನೆ ಮಾಡುವ ನೇರದಲ್ಲಿ ಸೈಷಾನಂದಸ್ಯ ಮೀಮಾಗ್ಂ ಸಾ ಭವತಿ ಅಂತ ತೈತ್ತರೀಯದ ಬ್ರಹ್ಮಾನಂದವಲ್ಲಿಯ ಅನುಪ್ರಶ್ನೆಯಲ್ಲಿ ಬರುವಂತಹ ಒಂದು ಅನುವಾಕ ಇದು. 8ನೇ ಅನುವಾಕ. 8ನೇ ಅನುವಾಕದಲ್ಲಿಯೂ ಕೂಡ ಮೊದಲು 3 ವಾಕ್ಯ 4 ವಾಕ್ಯ ಆದಮೇಲೆ ಬರ್ತದೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ 4 ವಾಕ್ಯ ಆದಮೇಲೆ ಸೈಷಾನಂದಸ್ಯ ಮೀಮಾಗ್ಂ ಸಾ ಭವತಿ ಅಂತ ಬರ್ತದೆ. ಭಯಕಾರಣತ್ವವನ್ನು ಪ್ರಾರಂಭ ಮಾಡಿದೆ ಇಲ್ಲಿ. ಆದರೆ ಇದಕ್ಕಿಂತ ಹಿಂದೆ, ಭಯಕಾರಣ ಅಂತ ಹೇಳುವುದಕ್ಕಿಂತ ಮೊದಲು ಆನಂದದ ನಿರ್ದೇಶನ ಉಪನಿಷತ್ನಲ್ಲಿದೆ. ಹಿಂದೆ ರಸೋ ವೈ ಸಹ ರಸಗುಹ್ಯೇವಾಯಂ ಲಬ್ಧ್ವಾನಂದೀ ಭವತಿ ಅಂತ, ಆನಂದೀ ಭವತಿ ಅಂತ ಹಿಂದೆ ಹೇಳ್ಕೊಂಡಿದೆ. ಆದ್ದರಿಂದ ಅಲ್ಲಿ ರಸರೂಪ ಆತ್ಮ ಅಂತ ಹೇಳಿದೆ. ರಸ ಅನ್ನೋದು ತೃಪ್ತಿಕರ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಆದ್ದರಿಂದ ಆನಂದ ಅನ್ನೋದೊಂದು ತೃಪ್ತಿಯ ಇದಾದದ್ದು. ಲೌಕಿಕಾನಂದಲ್ಲೂ ಬಂತು, ಬ್ರಹ್ಮಾನಂದಕ್ಕೂ ಬರ್ತದೆ. ಇದು ಅನೇಕ ಆನಂದ ಭೇದಗಳನ್ನು ನಾವು ಹೇಳುವವರಿದ್ದೇವೆ. ಲೌಕಿಕಾನಂದೋಪಿ ಬ್ರಹ್ಮಾನಂದಸ್ಯ ಮಾತ್ರ ಅಂತ ತೈತ್ತರೀಯ ಉಪನಿಷತ್ನಲ್ಲೇ ಭಾಷ್ಯದಲ್ಲಿ ಬರ್ತದೆ. ಹಾಗಾಗಿ ನಮಗೆಲ್ಲ ಸಿಗುವಂಥದ್ದು ತುಣುಕು ತುಣುಕು ಆನಂದಗಳು. ಆದರೆ ಅದಕ್ಕೆಲ್ಲ ಒಂದು ಇತಿಮಿತಿ ಇದೆ ಅಲ್ವಾ? ಇವತ್ತೊಂದು ಷಡ್ರಸೋಪೇತವಾದ ಊಟ ಮಾಡಿದರೆ ನನಗೆ ಭಾಳ ಖುಷಿ ಆಗ್ತಿತ್ತು, ಆನಂದವಾಗುತ್ತಿತ್ತು. ಒಂದು ಒಳ್ಳೆಯ ಹೋಳಿಗೆ ಊಟ ಅಂತ ಇಟ್ಕೊಳ್ಳಿ ಮನಸ್ಸಿನಲ್ಲಿ ಸುಮ್ಮನೆ ಅಲ್ವಾ? 2 ತಿನ್ನುವುದಕ್ಕೆ 4 ತಿಂದರೆ ಹೋಳಿಗೆಯನ್ನು ಮತ್ತೊಂದು ಗಂಟೆ ನಂತರ ಅವನ ಪಕ್ಕದಲ್ಲಿ ಯಾರೂ ಕೂತ್ಕೊಳ್ಳೋದಿಲ್ಲ ಅಲ್ವಾ? ಅಯ್ಯಪ್ಪ ಯಾಕಾದರೂ ಹೆಚ್ಚಿಗೆ ತಿಂದುಬಿಟ್ನೋ, ಒಳ್ಳೆಯ ಸಂತೋಷವಾಗುತ್ತೆ, ನೆಮ್ಮದಿ ಆಗುತ್ತೆ, ತೃಪ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದರ ಪರಿಣಾಮ ಏನು, 1 ಗಂಟೆ 2 ಗಂಟೆ ಕಳೆಯೋದ್ರೊಳಗೆ ಇದಿಷ್ಟು ದುಃಖಕಾರಕ ಅನ್ನೋದು ಗೊತ್ತಾಗಲಿಲ್ಲ ಅಂತ. ಲೌಕಿಕ ಆನಂದದ ಸ್ಥಿತಿ ಅದು. ಅಂದರೆ ಒಬ್ಬನಿಗೆ ಆನಂದವಾಗಿ ಕಾಣಿರೋದು ಮತ್ತೊಬ್ಬನಿಗೆ ದುಃಖವಾಗಿ ಕಾಣ್ಬೋದು ಅಲ್ವಾ? ಅಲ್ಲೇನು ಆಶ್ಚರ್ಯಪಡಬೇಕಾದ್ದಿಲ್ಲ. ಒಬ್ಬನಿಗೇ ಪೂರ್ವಕ್ಷಣದಲ್ಲಿ ಆನಂದವಾಗಿ ತೋರಿದ್ದು ಮರುಕ್ಷಣದಲ್ಲಿ ದುಃಖವಾಗಿ ತೋರುವ ಸಂದರ್ಭ ಇದೆ ಎಷ್ಟೋ ಕಡೆಗೆ. ನಾವು ಅದನ್ನು ಚೆಕ್ ಮಾಡ್ಕೋಬೇಕು. ಲೌಕಿಕಾನಂದದಲ್ಲಿ ಲೌಕಿಕಾನಂದ ಅನ್ನೋದು ನಮ್ಮೆಲ್ಲರ ಅನುಭವಕ್ಕೆ ಬರುವಂತಹ ದೃಷ್ಟವಾದ ವಿಷಯ. ನಾವು ಯಾವಾಗಲೂ ಶಾಸ್ತ್ರವನ್ನು ಓದುವಾಗ ನಮ್ಮ ಅನುಭವಕ್ಕೆ ಬರುವಂತಹ ದೃಷ್ಟವಾದದ್ದಕ್ಕೆ ಒತ್ತು ಕೊಟ್ಟು ಅದರ ಮೇಲೆ ಕಲ್ಪನೆಯನ್ನು ಕಟ್ಟಬೇಕು. ಯಾವಾಗಲೂ ಶಾಸ್ತ್ರದ ಕಮಾನು. ನಮ್ಮಲ್ಲಿ ಅನುಮಾನ ಅಂತ ಒಂದು ಪ್ರಮಾಣ ಇದೆ. ಪ್ರತ್ಯಕ್ಷ ಪ್ರಮಾಣದಿಂದಲೇ ಅನುಮಾನದ ಪ್ರಮಾಣ. ಇಲ್ಲೇ ಭಾಷ್ಯಕಾರರು ಹೇಳ್ತಾರೆ. ಲೌಕಿಕಾನಂದವನ್ನು ನಿರೂಪಣೆ ಮಾಡಿ ಆಮೇಲೆ ಪರೋಕ್ಷವಾದ ಆನಂದವನ್ನು ಹೇಳುವಾಗ ಯಾಕೆ ಕ್ರಮವನ್ನು ಇಟ್ಕೊಂಡಿದ್ದೀರಿ ಅಂದರೆ, ಮುಂದಿನ ಅಲೌಕಿಕವಾದ ಆನಂದವನ್ನು ಅನುಮಾನ ಮಾಡುವುದಕ್ಕೆ, ಊಹಿಸುವುದಕ್ಕೆ ಅನುಗಮಾರ್ಥಂ ಅಂತ ಭಾಷೆಯ ಪ್ರಯೋಗ ಇದೆ. ಆ ಅನುಗಮಾರ್ಥಂ ಅನ್ನುವುದಕ್ಕೆ ವ್ಯಾಖ್ಯಾನಕಾರರು ಅನುಮಾನಾರ್ಥಂ ಅಂತ ವ್ಯಾಖ್ಯಾನ ಬರೀತಾರೆ. ಅದರಿಂದ ಮುಂದನ್ನು ಕಲ್ಪನೆ ಮಾಡುವಾಗ ಪ್ರತ್ಯಕ್ಷ ಪುರಸ್ಸರವಾದಂತಹ ಅನುಭವಕ್ಕೆ ನಿಲುಕುವ ಸಂಗತಿಯ ಮೇಲೆ ಮುಂದನ್ನು ಕಟ್ತಾ ಹೋಗಬೇಕು ಅಂತ ಅರ್ಥ. ಅದೇ ಕ್ರಮದಲ್ಲಿ ಇಲ್ಲಿ ಬರ್ತದೆ. ಇರಲಿ, ಒಟ್ಟಾರೆ ಹೀಗೆ ಲೌಕಿಕ ಆನಂದವನ್ನು ನಾವು ಯಾವ್ಯಾವುದನ್ನು ಅನುಭವಿಸ್ತೇವೆಯೋ, ನಮ್ಮ ಅನುಭವಕ್ಕೆ ಬರ್ತದೆಯೋ, ಅನುಭವ ಗೋಚರ ಯಾವ್ಯಾವುದಿದೆಯೋ ಆ ಆನಂದವನ್ನು ಇಟ್ಟುಕೊಂಡು ಇದಿಷ್ಟು ಅಶಾಶ್ವತ ಅನ್ನೋದನ್ನು ಮನಗಟ್ಟು ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಗಟ್ಟಿಯಾದದ್ದು ಯಾವುದು ಅನ್ನೋದು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಅಥವಾ ಅರಿವಿಗೆ ಬರುವುದಕ್ಕೆ ಪ್ರಾರಂಭವಾಗುತ್ತದೆ. ಹಾಗಾಗಿ ಪ್ರತಿ ಕ್ಷಣದ ಒಂದು ನಿರೀಕ್ಷೆ ಇರಬೇಕು. ಹೌದಲ್ಲ? ನಾವು ಈಗ ಈ ಲೋಕದಲ್ಲಿ ಸಿಗುವಂತಹ ಏನು ಸಣ್ಣ ಪುಟ್ಟ ಅಲ್ವಾ, ಚೋಟಿ ಅಂತ ಹೇಳ್ತೀವಲ್ಲ, ಸಣ್ಣ ಪುಟ್ಟ ಕಾಮನೆಗಳನ್ನೇ ಬಹಳ ದೊಡ್ಡದು ಅಂತ ತಿಳ್ಕೊಂಡು ಅದರ ಅಪೇಕ್ಷೆಯಲ್ಲಿ ಅದರ ನಿರೀಕ್ಷೆಯಲ್ಲೇ ಕಳೆದುಬಿಟ್ನಲ್ಲ, ಇದಿಷ್ಟು ಅಶಾಶ್ವತ ಅಂತ ಗೊತ್ತಾಗಿರಲಿಲ್ಲ. ಎಷ್ಟೋ ನಮಗೆ ಅನುಭವಕ್ಕೆ ಬರ್ತದೆ. ಸಣ್ಣ ಸಣ್ಣ ಸುಖಗಳನ್ನೇ ನಾವು ಪರಮಾನಂದ ಅಂತ ಅನುಭವಿಸ್ತಾ ಇರ್ತೇವೆ. ಒಬ್ಬರ ಆನಂದ ಅಂತೂ ಮತ್ತೊಬ್ಬರಿಗೆ ಎಷ್ಟೋ ಸಲ ಇದು ಆನಂದವೇ ಅಲ್ಲ ಅಂತ ನಮಗೆ. ಹಾಗಾಗಿ ಲೋಕದಲ್ಲಿ ಕಂಡುಬರುವಂತಹ ಆನಂದಗಳಲ್ಲಿಯೂ ತಾರತಮ್ಯ ಎಷ್ಟೋ ಸಲ ಗೊತ್ತಿರೋದಿಲ್ಲ ನಮಗೆ ಅಲ್ವಾ?
ಮುಖೇಶ್ ಅಂಬಾನಿಯವರ ಜೀವನದಲ್ಲಿ ಅವರು ಪಡೆಯುವ ಸೌಲಭ್ಯಗಳು, ಅವರು ಅನುಭವಿಸುವ ಆನಂದಗಳು ನಮಗೆ ಮತ್ತು ಕಲ್ಪನೆ, ನಮ್ಮ ಅನುಭವಕ್ಕೆ ಬರೋದು ಭಾಳ ಕಷ್ಟ ಅಲ್ವಾ. ಒಂದು ದಿವಸಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅಲ್ವಾ. ನಮಗೆ ಸಿಗುವ ಸಣ್ಣ ಸಣ್ಣ, ಆದರೆ ಈ ಸಣ್ಣ ಸಣ್ಣ ಆನಂದಗಳಲ್ಲಿಯೇ ತಾರತಮ್ಯ ಇದೆಯಲ್ಲ, ಅದನ್ನು ಊಹೆ ಮಾಡಿಕೊಳ್ಳಿಕ್ಕಾಗುತ್ತದೆ. ಹಾಗಾಗಿ ತೈತ್ತರೀಯ ಉಪನಿಷತ್ನಲ್ಲಿ ಆನಂದ ಎನ್ನುವುದು ಸಾಧನದಿಂದ ಬರುವಂಥದ್ದಲ್ಲ ಅನ್ನೋದು ಮೊದಲನೇದನ್ನು ನಾವು ಸಿದ್ಧಾಂತವಾಗಿ ಇಟ್ಕೋಬೇಕು. ಸಾಧನಾಜನ್ಯವಲ್ಲ ಆನಂದ ಅನ್ನೋದು, ಸ್ವರೂಪ ಅಂತ. ಈ ಸ್ವರೂಪದ ಆನಂದವನ್ನು ಗುರುತಿಸಿಕೊಳ್ಳುವಾಗ ನಾವು ಅನೇಕ ಒಂದು ಕ್ರಮದಲ್ಲಿ ಹೋಗಬೇಕು. ಮೊದಲನೇ ಕ್ರಮ ಏನು ಅಂದರೆ, ನಮ್ಮ ಒಳಗಿರುವ ಆನಂದ ಏನಿದೆಯೋ, ನಮ್ಮ ಸ್ವರೂಪವೇ ಆದ ಆನಂದ ಏನಿದೆಯೋ, ಈ ಆನಂದವನ್ನು ಗುರುತಿಸಿಕೊಳ್ಳುವಾಗ ನಾವು ಗುರುತಿಸ್ಕೊಳ್ಳೋದು ಹೇಗೆ, ಅಥವಾ ಅದರ ಬಗ್ಗೆ ಯೋಚನೆ ಮಾಡೋದು ಹೇಗೆ ಅಂದರೆ, ನಮ್ಮ ಬುದ್ಧಿಶಕ್ತಿಯಿಂದ, ಬೌದ್ಧಿಕವಾಗಿ ನಮ್ಮ ಮನಸ್ಸಿಂದಲೇ ನಾವು ಚಿಂತನೆ ಮಾಡಬೇಕು ಅಲ್ವಾ. ಅದು ಈ ಸುಖ ಅನ್ನೋದು ಬುದ್ಧಿಗೋಚರ, ಇದು ಮೊದಲನೇ ಅಂಶ. ನಮ್ಮ ಬುದ್ಧಿಯಲ್ಲಿ ನಾವು ನಿರ್ಣಯ ಮಾಡ್ಕೋಬೇಕು ಸಂತೋಷವನ್ನು. ಈಗ ಬುದ್ಧಿಗೋಚರ ಅಂದರೆ ಹೇಗೆ? ಮತ್ತು ಪುನಃ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಯ ಒಂದು ಲಕ್ಷಣ ಇದೆ. ಏನು ಅಂತಂದರೆ, ನಮಗೆ ಸಂತೋಷ, ಆನಂದ ಅನ್ನೋದು ಯಾರಿಗೇ ಆಗಲಿ, ಯಾವ ಪ್ರಾಣಿಗೆ ಆಗಲಿ, ಪರೋಕ್ಷವಾಗಿ ಬರೋದಿಲ್ಲ. ಯಾವಾಗಲೂ ಸುಖ ದುಃಖಗಳು ಪ್ರತ್ಯಕ್ಷವೇ. ನನಗೆ ಸುಖ ಬಂತು, ಯಾವುದೋ ಒಂದು ಅಲ್ಪ ಸುಖ ಅಂತ ಇಟ್ಕೊಳ್ಳಿ ನೀವು. ನನಗೊಂದು ಸುಖ ಬಂತು ಅಂದರೆ ಬರ್ತಾ ಇದ್ದಾಗ ಗೊತ್ತಾಗಿಯೇ ಬರ್ತದೆ, ಅದು ಜ್ಞಾತವಾಗಿಯೇ ಬರುವುದು ಸುಖ ದುಃಖಗಳ ಲಕ್ಷಣ. ಅದು ಶಾಸ್ತ್ರಕಾರರು ಸ್ಪಷ್ಟಪಡಿಸ್ತಾರೆ. ನನಗೇನೋ ಒಂದು ಸಣ್ಣ ದುಃಖ ಬಂದಿದೆಯಂತೆ, ನನಗಿನ್ನೂ ಗೊತ್ತಾಗಲಿಲ್ಲ, ಯಾರ್ಯಾರು ಫೋನ್ ಬರ್ಬೋದು ಅಥವಾ ಪತ್ರ ಹಾಕ್ಬೋದು ಯಾರಾದರೂ ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ ಅಲ್ವಾ. ಸುಖ ಬಂದರೆ ಗೊತ್ತಾಗ್ತದೆ, ದುಃಖ ಬಂದರೂ ಗೊತ್ತಾಗಿಯೇ ಬರ್ತದೆ. ಸುಖ ದುಃಖಗಳ ಸ್ವಭಾವ ಅದು ಯಾವುದು, ಜ್ಞಾತವಾಗಿಯೇ ಬರೋದು ಅನ್ನೋದು. ಹಾಗಿದ್ರೆ ಸುಖ ದುಃಖಗಳು ಜ್ಞಾತವಾಗಿಯೇ ಬರ್ತಾವೆ ಅಂದರೆ ನಾವು ಮತ್ತೆ ಇನ್ನು ಯೋಚನೆ ಮಾಡಬೇಕಾದ್ದೇನಿದೆ, ಅಥವಾ ಊಹಿಸಬೇಕಾದದ್ದು ಏನಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದೇ ಯಾವಾಗ ನಮಗೆ ಗೊತ್ತಾಗೋದಿಲ್ಲ ಅಂದರೆ, ಈ ಸುಖ ದುಃಖಗಳು ಏನು ನಮ್ಮ ಸ್ವಭಾವವಾಗಿವೆಯೋ, ಈ ಸ್ವಭಾವವೇ ಆಗಿದ್ದರೂ ಅನಂತವಾದಂತಹ ಅಮೃತರೂಪವಾದಂತಹ ಆನಂದವೂ ಸ್ವಭಾವವೇ ಆಗಿದ್ದರೂ ನಮಗೆ ಒಂದಷ್ಟು ಡಿಸ್ಟರ್ಬೆನ್ಸ್ಗಳಿವೆ, ತೊಡಕುಗಳಿವೆ, ಅಂತರಾಯಗಳಿದ್ದಾವೆ. ಅದರ ಕಾರಣದಿಂದ ನಮಗೆ ಗೊತ್ತಾಗೋದಿಲ್ಲ. ಎಲ್ಲೋ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಅಷ್ಟೇ, ಸರಿಯಾಗಿ ಗೊತ್ತಾಗೋದಿಲ್ಲ ಎಷ್ಟೋ ವೇಳೆ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಬುದ್ಧಿ. ಬುದ್ಧಿ ಅಂದರೆ ಏನು? ನಮ್ಮ ಬುದ್ಧಿ ನಮಗೆ ನೆಟ್ಟಗಿದೆಯಲ್ಲ ಅಂತಂದರೆ ಇರ್ಬೋದು, ಆದರೆ ಆ ಬುದ್ಧಿ ಅನ್ನೋದು ಒಟ್ಟು ಅಜ್ಞಾನದ ಒಂದು ಮುದ್ದೆ, ನೆನಪಿಟ್ಕೋಬೇಕು. ನಾಂತಃಕರಣಮಂತರ ಅಜ್ಞಾನಮಸ್ತಿ, ವಿವೇಕ ಚೂಡಾಮಣಿಯಲ್ಲಿ ಚಂದ್ರಶೇಖರ್ ಭಾರತಿಯವರು ಹೇಳ್ತಾರೆ. ಅಂತಃಕರಣಕ್ಕಿಂತ ದೊಡ್ಡದಾದ ಅಜ್ಞಾನವಿಲ್ವಪ್ಪ ಅಂತ. ಅಜ್ಞಾನಗಳೆಲ್ಲವನ್ನು ಒಂದು ಮುದ್ದೆಯಾಗಿ ಸ್ವೀಕರಿಸಿದರೆ ಅದನ್ನು ಅಂತಃಕರಣ ಅಂತ. ಅಂತಃಕರಣಾವಚ್ಛಿನ್ನ ಯಾವಾಗ ಚೈತನ್ಯನಾಗ್ತಾನೋ ಅವುಗಳೇ ಜೀವಭಾವ. ಶಾಸ್ತ್ರದ ನಿಲುವು ಹಾಗೇನೆ. ಹಾಗಾಗಿ ನಮ್ಮ ಬುದ್ಧಿ ಎನ್ನುವುದು ನಮ್ಮ ನಿಜವಾದ ಸ್ವಾಭಾವಿಕವಾದ ಸ್ವರೂಪವಾದ ಆನಂದವನ್ನು ಗುರುತಿಸ್ಲಿಕ್ಕೆ ಬಿಡ್ತಾ ಇಲ್ಲ, ಅನೇಕ ರೀತಿಯಲ್ಲಿ ತೊಂದರೆಯನ್ನು ಮಾಡ್ತದೆ. ಆವಾಗ ನಿಮಗೆ ನಿಜವಾದ ನಮ್ಮ ಒಳಗಡೆ ಇರುವ ಆನಂದ ಎನ್ನುವುದು ಗೊತ್ತಾಗಬೇಕೋ, ಈ ಬುದ್ಧಿಗೆ ಒಂದು ಸಂಸ್ಕಾರ ಕೊಡಬೇಕು. ಬುದ್ಧಿಯನ್ನು ತಿದ್ದಬೇಕು, ತೀಡಬೇಕು, ಅದನ್ನು ನೆಟ್ಟಗೊಳಿಸಬೇಕು. ಬಹಳ ವಕ್ರ ಅದು ಬುದ್ಧಿ. ಒಂದೇ ಸಲ ನೆಟ್ಟಗೆ ಮಾಡ್ತೇನೆ ಅಂತ ಹೊರಟರು ಡೇಂಜರೇ. ಸ್ಪ್ರಿಂಗ್ ಇದ್ದಾಗೆ ಹೆಚ್ಚು ಅದುಮಿದಾಗೆ ಹೆಚ್ಚಾಗಿರ್ತದೆ ಅಲ್ವಾ. ಮನಸ್ಸನ್ನು ಹುಚ್ಚು ಕುದುರೆ ಅಂತ ಹೇಳೋದು ಅದಕ್ಕೇನೆ. ಭಾಳ ಡೇಂಜರ್ ಅದು. ನೀವು ಬುದ್ಧಿಯನ್ನು ಒಮ್ಮೆಲೇ ಕಂಟ್ರೋಲ್ ಮಾಡ್ತೇನೆ. ದೀರ್ಘವಾದಂತಹ ಅಭ್ಯಾಸ ಸಾಧನೆ ಅಂದರೆ ಇನ್ನೇನು, ಬುದ್ಧಿಯನ್ನು ನಮ್ಮ ಹಿಡ್ತಕ್ಕೆ ತರೋದೆ ಅಲ್ವಾ. ಅದಕ್ಕೇನು ಮಾಡಬೇಕು? ಬುದ್ಧಿಯನ್ನು ಅದಕ್ಕೆ ಚಿತ್ತಶುದ್ಧಿ ಉಂಟಾಗಬೇಕಿದ್ದರೆ, ಮನಸ್ಸನ್ನು ಶುದ್ಧೀಕರಿಸಬೇಕಿದ್ದರೆ, ಮನಸ್ಸನ್ನು ತೀಡುವ ಪರಿಷ್ಕಾರಕ್ಕೆ ಬಹಳ ಪರಿಶ್ರಮದ ಕೆಲಸ ಅದು. ನಿಮಗೆ ಆನಂದ ಅನುಭವ ಆಗಬೇಕೋ, ಈ ಮನಸ್ಸು ಎನ್ನುವುದು ಸ್ಥಿಮಿತಕ್ಕೆ ಬರಬೇಕು. ಇದನ್ನು ಮನಸ್ಸಮಾಧಾನ, ಚಿತ್ತಶುದ್ಧಿ ಮೊದಲಾದಗಳೆಲ್ಲ ಅನೇಕ ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಹೇಳ್ತೇವೆ. ಮನಸ್ಸಿನ ಸಮತ್ವ ಬೇಕು. ಭಗವದ್ಗೀತೆಯಲ್ಲಿ ಉದ್ದಕ್ಕೂ ಇದರ ನಿರೂಪಣೆ ಇದೆ ಸಮತ್ವದ ಬಗ್ಗೆ ಅಲ್ವಾ.
ಶತ್ರು ಮಿತ್ರರಲ್ಲಿ, ಸುಖ ದುಃಖಗಳಲ್ಲಿ, ಶೀತೋಷ್ಣಗಳಲ್ಲಿ ಎಲ್ಲೆಲ್ಲಿ ದ್ವಂದ್ವಗಳಿದೆಯೋ ಅಲ್ಲೆಲ್ಲ ಸಮಾನವಾದಂತಹ ಸ್ವೀಕಾರ. ಶುನಿಚೈವ ಶ್ವಪಾಕೇತ ಅನ್ನುವಲ್ಲಿ ಮುಟ್ಟಿದೆ ಅದು. ಆ ಸಮತ್ವ ಬುದ್ಧಿ ಇದೆಯಲ್ಲ, ಆ ಸಮತ್ವ ಬುದ್ಧಿ ಒಳಗಿರುವ ನಿಜವಾದ ಸುಖವನ್ನು ಸ್ವೀಕರಿಸುವುದಕ್ಕೆ ಅಥವಾ ಗೊತ್ತು ಮಾಡುವುದಕ್ಕೆ, ಅರಿಯುವುದಕ್ಕೆ ಆ ಸ್ಥಿತಿ ಇರಬೇಕು. ಅಂದರೆ ನಮ್ಮ ಬುದ್ಧಿ, ನಮ್ಮ ಮನಸ್ಸುಗಳನ್ನು ನಾವು ಪರಿಷ್ಕರಿಸ್ತಾ ಹೋಗಬೇಕು, ಕ್ಲೀನ್ ಮಾಡ್ತಾ ಹೋಗಬೇಕು. ಒಂದೆರಡು ಸಲ ಉಜ್ಜಿರು ಸಾಕಾಗೋದಿಲ್ಲ ಕನ್ನಡಿಯಾಗೆ ಅಲ್ವಾ. ಒಂದು ಸಲ ಕ್ಲೀನ್ ಆಗಿಬಿಡುತ್ತೆ. ಹಾಗೆಲ್ಲ ಕ್ಷಣಕ್ಕೆ ಡೊಂಕು ಅಲ್ವಾ. ನಾಯಿ ಬಲ ಹೇಳ್ತೀವಲ್ಲ, ಹಾಗೆ ಈ ಮನುಷ್ಯನ ಬುದ್ಧಿ ಇದೆಯಲ್ಲ ಭಾಳ ಡೇಂಜರ್. ಮತ್ತದು ಪಶು ಪಕ್ಷಿಗಳಿಗೆ ಒಂದು ನೇರವಾದ ಇದಿರುತ್ತೆ ಅಲ್ವಾ. ರಾವಣನ ದಶಶಿರವದೇಂ ನರನು ಶತಶಿರನು, ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂವ್ಯೋಮ ಕತಿಶಯನೋ. ಮಂಕುತಿಮ್ಮ ಹೇಗೆ ಹೇಳಿದರೆ ಎಷ್ಟು ಸೊಗಸಾಗಿ. ಭಾಳ ಡೇಂಜರ್ ಇವನು. ಎದುರುಗಡೆ ಒಂದು ಗಾಯಗೊಂಡ ಹುಲಿ ಬರ್ತದೆ ಅಂದರೆ ಇದು ಮೈ ಮೇಲೆ ಬೀಳ್ತದೆ, ಆಕ್ರಮಣ ಮಾಡ್ತದೆ ಅಂತ ನಿರೀಕ್ಷೆ ಮಾಡ್ಬೋದು. ಎದುರುಗಡೆ ಒಬ್ಬ ಮನುಷ್ಯ ಬರ್ತಿದ್ದಾನೆ ಅಂತ ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಏನೂ ಮಾಡಿ ಅಷ್ಟು ಡೇಂಜರು ಅಲ್ವಾ. ಹಾಗಾಗಿ ಈ ಬುದ್ಧಿ ಮನಸ್ಸುಗಳನ್ನು ತಿದ್ದಿ ತೀಡುವ ಒಂದು ಪರಿಷ್ಕಾರದ ಕೆಲಸ ಆಗಬೇಕು. ಹಾಗಾದಾಗ ನಮ್ಮ ಒಳಗಡೆಯ ಆನಂದ ನಮಗೆ ಗೊತ್ತಾಗಲಿಕ್ಕೆ ಶುರುವಾಗುತ್ತದೆ. ಏನು ಅಂತಂದರೆ, ಬುದ್ಧಿಯನ್ನು ತಿದ್ದಿ ತೀಡೋದು ಅಂದರೆ ಅದನ್ನು ಹೇಳಿದೆ ನಾನು, ಒಂದು ಸಮತ್ವ ಸ್ಥಿತಿಗೆ ತರೋದು ಅಂತ. ಸಮತ್ವ ಸ್ಥಿತಿಗೆ ಎರಡು ಅಪಾಯಗಳಿದ್ದಾವೆ ಸಮತ್ವ ಸ್ಥಿತಿಯನ್ನು ಕಳೆಯುವುದಕ್ಕೆ. ಒಂದು ಆ ಸ್ಥಿತಿಗಿಂತ ಮೇಲೆ ಎಗರೋದು, ಇನ್ನೊಂದು ನೀಚೀಭಾವ, ಕೆಳಗಿಳಿಯೋದು, ಡಿಪ್ರೆಷನ್ ಅಂತ ಕರಿತೇವೆ ಅಲ್ವಾ. ಇನ್ನೊಂದು ಟೆನ್ಷನ್, ಮೇಲೂ ಪುಟಿಬೋದು ಕೆಳಗಡೆನೂ ಇಳಿಬೋದು ಮನಸ್ಸು ಅನ್ನೋದು. ಇದೆರಡೂ ಇಲ್ಲದೆ ಇದ್ದ ಹಾಗೆ ಬ್ಯಾಲೆನ್ಸ್ ಮಾಡಬೇಕು ಸಮತ್ವ ಸ್ಥಿತಿ. ಅಂದರೆ ಮೇಲೆ ಉದ್ವಿಗ್ನತೆಯನ್ನು ಹೊಂದೋದಿದೆಯಲ್ಲ ಮನಸ್ಸು ಅನ್ನೋದು, ಸಮತ್ವ ಸ್ಥಿತಿಯನ್ನು ಕಳ್ಕೊಳ್ಳೋದು, ಅಥವಾ ಡಿಪ್ರೆಷನ್, ತನ್ನ ಹತ್ರ ಕೈಲಾಗದೇ ಇದ್ದವನು ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ಳೋದು. ಈಗ ರಿಸಲ್ಟ್ ಬರ್ತಾ ಇದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಈ 4-6 ವರ್ಷಗಳ ಹಿಂದೆ ಜಾಸ್ತಿ ಇತ್ತು ಅಲ್ವಾ. ತಾನೇನೂ ಆಗದೇ ಇದ್ದವನು, ತನ್ನ ಹತ್ರ ಮಾರ್ಕ್ಸ್ ತೆಗಿಲಿಕ್ಕೆ ಆಗೋದಿಲ್ಲ, ನನಗೆ ನಿರೀಕ್ಷಿತವಾಗಿ ರ್ಯಾಂಕ್ ಬರಲಿಲ್ಲ, ಮಾರ್ಕ್ಸ್ ಸಿಗಲಿಲ್ಲ, ಹಾಗೆ ಹೀಗೆ ಅಂತ. ಎಲ್ಲಿವರೆಗೆ ಅಂದರೆ ತನ್ನನ್ನು ತಾನು ಸಾಯಿಸಿಕೊಳ್ಳುವವರೆಗೆ, ಅಂದರೆ ಆತ್ಮಹತ್ಯೆವರೆಗೆ ತರ್ತಿತ್ತದು ಡಿಪ್ರೆಷನ್ ಅನ್ನೋದು. ಹಾಗೆ ಮೇಲೆ ಇರುವ ಇನ್ನೊಂದಿದೆ ಸಮತ್ವ ಸ್ಥಿತಿ ಕಳೆಯೋದು. ಅದು ಮತ್ತೊಬ್ಬರ ಮೇಲೆ ಆಕ್ರಮಣಕ್ಕೆ ಪ್ರಚೋದನೆ ಮಾಡ್ತದೆ. ಭಯೋತ್ಪಾದನೆಗಳೆಲ್ಲ ಇದರಿಂದಲೇ ಹುಟ್ಕೊಂಡದ್ದು. ಮತ್ತೊಬ್ಬನ ಮೇಲೆ ಆಕ್ರಮಣ ಮಾಡೋದು. ಅವನಿಗೆ ಸಾಮರ್ಥ್ಯ ಇದೆ ಅಂದರೆ ಆಕ್ರಮಣ ಮಾಡ್ತಾನೆ ಅಲ್ವಾ. ಪ್ರತಿಭಟಿಸುವ ಅಥವಾ ಅವನ ಹತ್ರ ಆಕ್ರಮಣ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಸುಮ್ಮನೆ ಕೂತ್ಕೋತಾನೆ. ಒಟ್ಟಾರೆ ಸಮತ್ವ ಸ್ಥಿತಿಯನ್ನು ಕಳೆದುಕೊಳ್ಳುವ ಎರಡು ಸ್ಥಿತಿ. ಈ ಎರಡು ಸ್ಥಿತಿ ಅನ್ನೋದು ಮನಸ್ಸಿನ ಉದ್ವಿಗ್ನತೆ ಹಾಗೂ ನೀಚೀಭಾವ, ಕೆಳಗಿಳಿಯೋದು ಇದೆಯಲ್ಲ. ಇದು ಯಾವಾಗ ಬರ್ತದೆ ಅಂತಂದರೆ ಅವಸರ, ಧಾಮಂತ, ಒಂದು ವೇಗಕ್ಕೆ ಒಳಗಾದಾಗ. ಯೋಚನೆ ಮಾಡಿ, ಒಂದು ವೇಗಕ್ಕೆ ಒಳಗಾದಾಗ ಮನಸ್ಸು ಸಮತ್ವ ಸ್ಥಿತಿಯನ್ನು ಕಳ್ಕೊಂಡ್ಬಿಡ್ತದೆ. ಮಕ್ಕಳಿಗೆ, ದೊಡ್ಡವರಿಗೆ, ಹಿರಿಯರಿಗೆ, ಯುವಕರಿಗೆ ಅಂತಿಲ್ಲ. ಈ ಅವಸರ, ಧಾವಂತ ಅನ್ನೋದು ಇದೆಯಲ್ಲ, ಅಂದರೆ ವೇಗ, ಇದು ಸಮತ್ವ ಸ್ಥಿತಿಯನ್ನು ಕಳ್ಕೊಂಡ್ಬಿಡ್ತದೆ. ಇವನು ಬೆಳಗ್ಗೆ ಆಫೀಸಿಗೆ, ನಗರದಲ್ಲಿರುವವ್ರನ್ನ ಹೇಳ್ಕೊಂಡು ಹಳ್ಳಿಯಲ್ಲಿದ್ದವರಿಗೆ, ಕೃಷಿಕರಿಗೆ ಪ್ರತ್ಯೇಕ ಉದಾಹರಣೆ ಕೊಡ್ಬೋದು. ಇವನು ಆಫೀಸಿಗೆ ಹೋಗ್ಬೇಕು, ಬೆಳಗ್ಗೆ ತಿಂಡಿ ತಿಂದು ಮಕ್ಕಳೆಲ್ಲ ಶಾಲೆಗೆ ಹೋಗಬೇಕು. ಆ ಗೃಹಿಣಿ ಇವನಿಗೆ ಬೇಕಾದ, ಆಫೀಸಿಗೆ ಬೇಕಾದ್ದನ್ನು ತಯಾರು ಮಾಡ್ಕೋಬೇಕು. ಬೂಟ್ ಪಾಲಿಶ್ ಇರ್ಬೋದು, ಪ್ಯಾಂಟು ಶರ್ಟು, ಅವನು ಹಾಕುವ ವಸ್ತ್ರ ಇರ್ಬೋದು, ಶಾಲೆ ಮಕ್ಕಳು ಯೂನಿಫಾರ್ಮ್ ಇರ್ಬೋದು. ಒಂದೇ ಕ್ಷಣಕ್ಕೆ ಎಲ್ಲವೂ ರೆಡಿ ಆಗಬೇಕು. ಇವನು ಹೇಳ್ತಾನೆ, ಇನ್ನು ನನ್ನ ಡ್ರೆಸ್ ತಂದುಕೊಂಡಿಲ್ಲ, ತಿಂಡಿ ಆಗಲಿಲ್ಲ, ಮಕ್ಕಳು ಶಾಲೆಗೆ ಹೊಡಿಸೋದಕ್ಕೆ ಸಿದ್ಧವಾಗಲಿಲ್ಲ, ಇನ್ನೂ ಟಿಫಿನ್ ಆಗಲಿಲ್ಲ, ಬಸ್ ತಪ್ಪಿ ಹೋಗ್ತದೆ. ಅವಸರ, ಧಾವಂತ, ಮನಸ್ಸಿನ ಉದ್ವೇಗ. ಒಂದು ಕ್ಷಣ ಹೆಂಡತಿ ಬೈತಾನೆ, ಮಕ್ಕಳು ಬೈಕೊಳ್ತಾನೆ, ಎಲ್ಲರನ್ನೂ ಬೈಕೊಳ್ತಾನೆ. ಯಾಕೆ? ಅವಾಗೆಲ್ಲ ಇವನಿಗೆ ದುಃಖ, ಕಷ್ಟ ಅರಿವಿಗೆ ಬರ್ತದೆ, ನಮ್ಮ ಅನುಭವಕ್ಕೆ ಬರ್ತದೆ. ನೀವು ಯೋಚನೆ ಮಾಡಿ, ಇಂಥದ್ದು ಸಾವಿರ ಕ್ಷಣ ನಮ್ಮ ಪ್ರತಿ ದಿನದಲ್ಲಿ ಬರ್ತದೆ. ಯಾಕೆ? ಮನಸ್ಸು ಸ್ಥಿಮಿತದಲ್ಲಿರೋದಿಲ್ಲ ಅಲ್ವಾ. ಅದೇ ಈಗಾಗೋದು ಇನ್ನೊಂದು 10 ನಿಮಿಷ ಆಗುತ್ತೆ, ಲೇಟ್ ಆಗುತ್ತೆ, ಒಂದು ಬಸ್ ತಪ್ಪಿದ್ರೆ ಇನ್ನೊಂದು ಬಸ್ ಇರ್ತದೆ ಎನ್ನುವ ಸಮಾಧಾನಿಗೆ ಈ ಉದ್ವೇಗವೇ ಇಲ್ಲ. ಯೋಚನೆ ಮಾಡಿ, ಯಾವಾಗ ಮನಸ್ಸು ಸಮಸ್ಥಿತಿಯನ್ನು ಕಳೆದು ಒಂದು ವೇಗವನ್ನು ಪಡ್ಕೊಳ್ಳುತ್ತದೆಯೋ ಆ ವೇಗದ ಸ್ಥಿತಿಗೆ ಹೋದಾಗ ಇವನಿಗೆ ದುಃಖಾನುಭವ. ಯಾವಾಗ ಆ ವೇಗವನ್ನು ತಪ್ಪಿಸಿಕೊಂಡು ಸಮಾಧಾನ ಸ್ಥಿತಿಗೆ ಬರ್ತಾನೋ ಹಾಗೆ ಸುಖಾನುಭವ ಆಗುತ್ತದೆ. ಊಟ ತಿಂಡಿ, ಲೌಕಿಕ ಆನಂದದ ಸ್ಥಿತಿ ಇದು. ನಾವು ಸರಿಯಾಗಿ ಚೆಕ್ ಮಾಡ್ಕೋಬೇಕಿದ್ನ. ಅದಕ್ಕಾಗಿಯೇ ಗೀತೆಯಲ್ಲಿ ಕಾಮ
ಕಾಮಕ್ರೋಧೋದ್ಭವಂ ವೇಗಂ. ಕಾಮಕ್ರೋಧೋದ್ಭವವಾದದ್ದು ವೇಗ. ಯಾವಾಗ ಕಾಮ ಉಂಟಾಗುತ್ತದೆಯೋ, ನಿರೀಕ್ಷೆಗಳು ಜಾಸ್ತಿ ಆಗುತ್ತದೆಯೋ, ಅಷ್ಟಷ್ಟು ಕೋಪಕ್ಕೆ ಅವಕಾಶಗಳಿದ್ದಾವೆ. ಈ ಕಾಮಕ್ರೋಧಗಳಿಂದ ಹುಟ್ಟೋದು ವೇಗ. ವೇಗ ಅನ್ನೋದು ಎರಡು ರೀತಿಯಲ್ಲಿ, ಮೇಲ್ಗಡೆ ಪುಟಿಯುವ ವೇಗವೂ ಇರ್ಬೋದು, ಕೆಳಗಡೆ ತಳ್ಳುವ ವೇಗವೂ ಇರ್ಬೋದು. ಒಟ್ಟಾರೆ ಈ ವೇಗ ಎನ್ನುವುದು ಯಾರಿಗೆ ಬರ್ತದೆ? ಕಾಮಕ್ರೋಧಗಳಿಂದ. ಮುಖ್ಯವಾಗಿ ಕಾಮ ಇಟ್ಕೊಳ್ಳಿ, ನಿರೀಕ್ಷೆ ಅಪೇಕ್ಷೆಗಳು ಇಟ್ಕೊಂಡಾಗ ಈ ವೇಗವನ್ನು ಪಡ್ಕೊಳ್ತದೆ ಬುದ್ಧಿ ಮನಸ್ಸುಗಳು. ಅದು ಕಾಮಪ್ರೇರಿತವಾದದ್ದು. ಯಾವಾಗ ಅಕಾಮಹತನಾಗುತ್ತಾನೋ ಆವಾಗ ಹೆಚ್ಚು ಸುಖ. ಇದು ನನ್ನ ಪ್ರಕೃತ ವಿಷಯ. ಅಕಾಮಹತಸ್ಯ ಅಂತ ಆನಂದ ಮೀಮಾಂಸೆಯಲ್ಲಿ ಬರ್ತದೆ, ಪುನಃ ಬರ್ತದೆ. ಆ ಅಕಾಮಹತಸ್ಯ ಎನ್ನುವುದನ್ನು ಯಾಕೆ ಆನಂದ ಮೀಮಾಂಸೆಯಲ್ಲಿ ತಂದರು ಅಂತ ಅರ್ಥ ಮಾಡಬೇಕಿದ್ರೆ ಈಗ ನಾನು ಹೇಳಿದಷ್ಟು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಹಾಗಾಗಿ ಮನಸ್ಸು ಕಾಮಹತವಾಗದೇ ಇದ್ದಾಗ, ಅಂದರೆ ಕಾಮದ ಆಘಾತಕ್ಕೆ, ಕಾಮದ ಪೆಟ್ಟಿಗೆ ಮನಸ್ಸು ಬೀಳಬಾರ್ದು. ಯಾವಾಗ ಕಾಮಹತವಾಗುತ್ತದೆಯೋ ಆವಾಗ ಮನಸ್ಸು ಕೂತ್ಕೊಳ್ಳೋದಿಲ್ಲ, ದುಃಖಾನುಭವ ಅಷ್ಟಷ್ಟು ಹೆಚ್ಚಾಗುತ್ತದೆ. ಅಕಾಮಹತನಾದರೆ ಅಷ್ಟಷ್ಟು ಹೆಚ್ಚು ಸುಖ ಅನುಭವಕ್ಕೆ ಬರುತ್ತದೆ ಎನ್ನುವುದನ್ನು ಇಟ್ಟುಕೊಂಡು ತೈತ್ತರೀಯದ ಆನಂದ ಮೀಮಾಂಸೆ ಪ್ರಾರಂಭವಾಗುತ್ತದೆ. ಸೈಷಾನಂದಸ್ಯ ಮೀಮಾಂಸಾ ಭವತಿ ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕಃ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠಃ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದಃ. ಇದು ಪ್ರತ್ಯಕ್ಷವಾಗಿ ಬರುವ ಆನಂದ ಅಂತ. ಒಂದು ಮನುಷ್ಯಾನಂದ ಅಂದರೆ ಯಾವುದು ಅಂತ ಒಂದು ಕೊಡ್ತದೆ. ಒಂದು ಮನುಷ್ಯಾನಂದ ಇನ್ನು ನಮ್ಮ ಲೋಕದಲ್ಲಿ ಹೇಳಿದರೆ ಎಲ್ಲರಿಗೂ ಇಲ್ಲದೆ ಹೋಗ್ಬೋದು, ಅನುಭವಕ್ಕೆ ಬರದೇ ಇರ್ಬೋದು. ಆದರೆ ಒಂದು ಮನುಷ್ಯಾನಂದ ಅನ್ನೋದು ಪ್ರತ್ಯಕ್ಷಕ್ಕೆ ಸಿಗುವಂಥದ್ದು. ಅದಕ್ಕಾಗಿ ಇಲ್ಲಿ ಭಾಷ್ಯದಲ್ಲಿ ಮನುಷ್ಯಾನಂದದ ಬಗ್ಗೆ ಉಲ್ಲೇಖನೆ ಮಾಡ್ತಾರೆ. ತಸ್ಯಾಸ್ಯ ಬ್ರಹ್ಮಣಃ ಆನಂದಸ್ಯ ಏಷಾ ಮೀಮಾಂಸಾ. ಇಲ್ಲಿ ಮೀಮಾಂಸಾ ಅನ್ನೋದಕ್ಕೆ ಪೂಜಿತ ವಿಚಾರ, ವೇದವಚನ ಅನ್ನೋದು ಇದ್ದೇ ಇದೆ. ವಿಚಾರ ಅಂತ ಅರ್ಥ, ಚಿಂತನ ಅಂತ ಅರ್ಥ. ಆನಂದ ಚಿಂತನೆಯನ್ನು, ಆನಂದ ಮೀಮಾಂಸೆಯನ್ನು, ವಿಚಾರಣೆಯನ್ನು ಕೈಗೊಳ್ಳುತ್ತಿದ್ದೀವಿ. ಅಲ್ಲಿ ನಾನು ಹೇಳಿರುವ ಈ ಲೌಕಿಕ ಆನಂದ ಇದೆಯಲ್ಲ, ತೃಪ್ತಿ, ಊಟ ಮೊದಲಾದವುಗಳು, ಇವೆಲ್ಲ ಈ ಲೌಕಿಕ ಆನಂದಗಳು ಏನಾಗಿವೆ ಅಂದರೆ ಬಾಹ್ಯ ಆಧ್ಯಾತ್ಮಿಕ ಸಾಧನ ಸಂಪತ್ತಿ ನಿಮಿತ್ತ ಅಲ್ವಾ. ಬಾಹ್ಯವಾದ ಹಾಗೂ ಆಧ್ಯಾತ್ಮಿಕವಾದ, ಹೊರಗಡೆಯ ಒಂದಷ್ಟು ಸಾಧನಗಳು ಬೇಕು, ಒಳಗಡೆಯ ಒಂದಷ್ಟು ಸಾಧನಗಳು ಬೇಕು. ಸೌಮನಸ್ಯ ಮೊದಲಾದವುಗಳು, ಹಾಗೆ ಪಾಠವವಾದ ಇಂದ್ರಿಯಗಳು, ಅವನಿಗೆ ಸೌಮನಸ್ಯವಾದ ಬುದ್ಧಿ, ಇದೆಲ್ಲ ಬೇಕು. ಹೊರಗಿನ ಶರೀರವೂ ಬೇಕೇ ಬೇಕು ಆನಂದಾನುಭವಕ್ಕೆ. ಹೊರಗಿನ ಎಷ್ಟೋ ವಿಷಯಗಳು ಬೇಕು. ಅಲ್ಲಿ ತಾರತಮ್ಯ ಇದೆ. ಇವೆಷ್ಟು ಈಗ ಒಬ್ಬನಿಗೆ ಅವನ ಇಂದ್ರಿಯಗಳು ಎಷ್ಟು ಪಾಠವಾಗಿದೆಯೋ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಪಾಠವವಾದ ಇಂದ್ರಿಯ, ಶ್ರೋತ್ರೇಂದ್ರಿಯ ಇಟ್ಕೊಳ್ಳಿ. ಅವನಿಗೆ ಸ್ವಲ್ಪ ಅಂದರೆ ಚೆನ್ನಾಗೇ ಕೇಳಿಸ್ತದೆ. ಅವನಿಗಿಂತ ಸೂಕ್ಷ್ಮಗ್ರಾಹಿಯಾದವನಿಗೆ ಸಂಗೀತದ ಆಸ್ವಾದನೆ ಹೆಚ್ಚು. ಹಾಗಾಗಿ ಇಂದ್ರಿಯ ಪಾಠವತಿಯೂ ಬೇಕು. ಹಾಗಾಗಿ ಲೌಕಿಕ ಆನಂದಗಳಲ್ಲಿ ಉತ್ಕೃಷ್ಟ ಮತ್ತು ಅನುತ್ಕೃಷ್ಟ ಅಂತ ತಾರತಮ್ಯ ಅನ್ನೋದು ಇದ್ದೇ ಇದೆ. ಇದರಿಂದ ಪ್ರಾರಂಭವಾಗುತ್ತದೆ ಬ್ರಹ್ಮಾನಂದದ ಮೀಮಾಂಸೆ. ಯಾಕೆ ಅಂತಂದರೆ ಲೌಕಿಕಾನಂದದಿಂದ ಯಾಕೆ ಪ್ರಾರಂಭ ಮಾಡ್ತೀರಿ ನೀವು? ಸೈಷಾನಂದಸ್ಯ ಮೀಮಾಂಸಾ ಭವತಿ ಅಂತ ತಾನೇ ತೈತ್ತರೀಯದ ವಾಕ್ಯ. ಸೈಷಾ ಅನ್ನುವಲ್ಲಿ ಸಾ ಏಷಾ ಹಿಂದೆ ಹೇಳಿದ ಬ್ರಹ್ಮವಿದ ಆಪ್ನೋತಿ ಪರಂ ಅಂತ ಪ್ರಾರಂಭ ಮಾಡಿ ಪಂಚಕೋಶದ ವಿವರಣೆಯನ್ನೆಲ್ಲ ಕೊಟ್ಟು, ಏನು ಆನಂದಮಯ ಕೋಶದಕ್ಕೂ ಅಧಿಷ್ಠಾತ್ರವಾದಂತಹ ಅದಕ್ಕೂ ಆಧಾರವಾಗಿರುವ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅನ್ನುವುದನ್ನು ನಿರೂಪಣೆ ಮಾಡಿ ಅನುಪ್ರಶ್ನೆಯನ್ನೆಲ್ಲ ಪ್ರಾರಂಭ ಮಾಡಿದ್ದೀರಿ. ಹೀಗೆ ಉಪಕ್ರಾಂತವಾದದ್ದು ಬ್ರಹ್ಮಮೀಮಾಂಸೆ, ಬ್ರಹ್ಮಾನಂದ ಮೀಮಾಂಸೆ ವಿನಃ ಜೀವನದಲ್ವಲ್ಲ. ಹಾಗಾಗಿ ಸೈಷಾನಂದಸ್ಯ ಸಾ ಏಷಾ ಆನಂದಸ್ಯ ಮೀಮಾಂಸಾ ಅಂತ ಹೇಳಿಕೊಂಡು ಮತ್ತೆ ಲೌಕಿಕ ಆನಂದದಿಂದ ಯಾಕೆ ಪ್ರಾರಂಭ ಮಾಡ್ತಿದ್ದೀರಿ ಅಂತ ಭಾಷ್ಯಕಾರರೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಅಲ್ಲಿಂದಲೇ ಪ್ರಾರಂಭ ಮಾಡಬೇಕಾದದ್ದು ಅಂತ. ಯಾಕೆಂದರೆ ಬ್ರಹ್ಮಾನಂದ ಅನುಗಮಾರ್ಥಂ, ಬ್ರಹ್ಮಾನಂದವನ್ನು ಊಹಿಸಿ ಕೊಡಬೇಕಾಗಿದೆ. ಉಪನಿಷತ್ತಿಗೆ ಹೇಗೋ ಹೇಳೋದು ಅನ್ನೋದಲ್ಲ, ಒಂದು ಕ್ರಮಬದ್ಧವಾಗಿ ಹೇಳುವಾಗ ಒಮ್ಮೆಲೆ ಬ್ರಹ್ಮಾನಂದ ಹೇಳಿದರೆ ನಮಗೆ ಆ ಆನಂದ ಎಂಥದ್ದು ಅಂತ ಹೇಗೆ ಕಲ್ಪಿಸಿಕೊಳ್ಬೇಕು? ಅದಕ್ಕೊಂದು ಕ್ರಮ ಬೇಕಲ್ವೇ? ಅದಕ್ಕೆ ಮನುಷ್ಯಾನಂದದಿಂದ ಪ್ರಾರಂಭ ಮಾಡಿದೆ.